ಬಿ ನ್ಯೂಸ್ ನೇಷನ್ ಕನ್ನಡ ವಿಶೇಷ ಕಾರ್ಯಕ್ರಮ ನಮ್ಮ ಕರ್ತವ್ಯಕ್ಕೆ ಸ್ವಾಗತ. ನಮಸ್ಕಾರ, ನಾನು ನಕ್ವಿ. ಹೋದ ಸಂಚಿಕೆಯಲ್ಲಿ ನಾನು ನಿಮಗೆ ನಮ್ಮ ಮಕ್ಕಳನ್ನ ಯಾವ ಥರ ಬೆಳೆಸಬೇಕು, ಯಾವ ಥರ ಅವ್ರನ್ನ ಒಂದು ಎನ್ವಿರಾನ್ಮೆಂಟ್ ಕೊಡಬೇಕು, ಯಾವ ಥರ ನಾವು ಇರಬೇಕು ಅವ್ರ ಜೊತೆಗೆ, ಅವ್ರು ಯಾವ ಥರ ಬೆಳೀತಾರೆ, ಅವ್ರ ಜೊತೆ ನಾವು ಯಾವ ಥರ ಕೋಆಪ್ರೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈ ವಾರ ನಾನು ಬಿಜಾಪುರ ನಗರದ ಬಹಳ ನಾಡಿ ಮಿಡಿತ ಅನ್ನೋದಕ್ಕಂತ ಒಂದು ಮಾತು ಹೇಳಬೇಕಾದ್ರೆ, ನಾಡಿ ಮಿಡಿತ ಅಂದರೆ ನಗರ ಸಾರಿಗೆ, ಸಿಟಿ ಬಸ್. ಇವತ್ತು ಆ ಸಿಟಿ ಬಸ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಬೇಸಿಕಲಿ ನಾವು ಈ ನಗರದ ಬಗ್ಗೆ ಸ್ವಲ್ಪ ವಿವರಣೆ ತಗೊಳ್ಳೋಣಂತೆ. ನಮ್ಮ ನಗರ ಬಿಜಾಪುರ ನಗರ ಐತಿಹಾಸಿಕ ನಗರ. ಇದಕ್ಕೆ ಒಂದು ಭಾಳ ದೊಡ್ಡ ಹಿಸ್ಟ್ರಿ ಇದೆ. ಇಲ್ಲಿ ಗೋಲ್ ಗುಮ್ಮಟ ಇದೆ. 6 ಕಿಲೋಮೀಟ್ರಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಸ್ಮಾರಕಗಳಿದೆ. ಇಡೀ ಪ್ರಪಂಚದಲ್ಲೇ ಇದೊಂದೇ ನಗರ ಆ ಥರ ಇರೋದು. ಇಲ್ಲಿ ನೋಡಲಿಕ್ಕೆ ಎಷ್ಟೋ ಜನ ದಿನ ಬರ್ತಾ ಇರ್ತಾರೆ. ಮತ್ತು ಈ ಊರು ಕೂಡ ಮಹಾನಗರ ಪಾಲಿಕೆ ಆಗಿದೆ, ಬೆಳೆದಿದೆ. ನೀವು ನೋಡಿರಬೇಕು, ಎಲ್ಲ ಎಕ್ಸ್ಟೆನ್ಷನ್ ಏರಿಯಾಸ್ ಇವತ್ತು ಎಲ್ಲಿವರೆಗೆ ಹೋಗಿದೆ ಅಂದರೆ 6ರಿಂದ 8 ಕಿಲೋಮೀಟ್ರ್ವರೆಗೂ ಊರು ಬೆಳೀತಾ ಇದೆ. ಈಗ ಎಲ್ಲ ಕಡೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಆಟೋಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೊತ್ತ ದುಡ್ಡು ಇರುತ್ತೆ, ಕೆಲವರು ಕಾರ್ ಇರುತ್ತೆ, ಗಾಡಿ ಇರ್ತಾರೆ, ಹೋಗ್ತಾರೆ. ಬಟ್ ಪ್ರತಿಯೊಬ್ಬರಿಗೂ ಸ್ಪೆಷಲ್ಲಾಗಿ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗುತ್ತೆ. ಇಲ್ಲಿ ಸುಮಾರು 75 ಸ್ಕೂಲ್ಗಳಿದೆ, 2 ಯೂನಿವರ್ಸಿಟಿ ಇದೆ, ಕಾಲೇಜ್ ಅಂತೂ ಲೆಕ್ಕನೇ ಇಲ್ಲ. ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಎಲ್ಲರಿಗೂ ಬೇಕಾಗಿರೋದು ಸಿಟಿ ಬಸ್. ನಮ್ಮ ಸಿಟಿ ಬಸ್ ಯಾವ ಥರ ಇದೆ ಅದನ್ನು ಒಂದು ಸಾರಿ ನಾವು ತಿರುಗಿ ನೋಡ್ಕೊಂಡು ಬರೋಣಂತೆ. ಮೊದಲು ನಾವು ಡಿಪೋ ಹೋಗೋಣಂತೆ. ಡಿಪೋನಲ್ಲಿ ಏನಿದೆ, ಎಷ್ಟು ಬಸ್ ಇದೆ ಒಂದು ತಿಳ್ಕೊಂಡು ಆಮೇಲೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಎ ಬೋವಿ ಅಂತೇಳಿ ಡಿಪೋ ಮ್ಯಾನೇಜರ್, ವಿಜಯಪುರ 3ನೇ ಘಟಕ. ಇದು ಪ್ಯೂರ್ಲಿ ನಗರ ಸಾರಿಗೆ ವಾಹನಗಳು, ಅಂದ್ರೆ ನಗರಕ್ಕೆ ಸಿಟಿ ಬಸ್ ನಾವು ಎಲ್ಲ ಓಣಿಗೂ ಕೂಡ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. 82 ಬಸ್ಗಳಿದಾವೆ. 82 ಅನುಸೂಚಿಗಳು ಕಾರ್ಯಾಚರಣೆ ಆಗ್ತವೆ. ಅದರಲ್ಲಿ 6 ಮಾತ್ರ ಕನ್ಮಡಿ ಓಡ್ತಾವೆ ಅಷ್ಟೇ. 70 ಬಸ್ ಇದ್ದಾವೆ. 70 ಒಟ್ಟು ಬಸ್ಗಳು 70. ನಿಮಗೆ ಇಲ್ಲಿ ಬಸ್ ನಿಲ್ದಾಣ ಅಂತ ಒಂದು ಯಾವುದೂ ಇಲ್ಲ, ನಿಲ್ದಾಣ ಅಂತೇಳಿ ಅಧಿಕೃತ ಇಲ್ಲ ಇಲ್ಲಿವರೆಗೆ. ಅಂದರೆ ಗಾಂಧಿ ಚೌಕದಲ್ಲಿ ಕೂಡ ಒಂದು ಬಸ್ ಶೆಲ್ಟರ್ ಮಾತ್ರ, ಬಸ್ ಡಬ್ಬ ಮಾತ್ರ ಇದೆ ಇಲ್ಲಿ. ಅಲ್ಲೇ ಸಾರಿಗೆ ನಿಯಂತ್ರಕರು ಕೂಡ್ತಾರೆ. ಮತ್ತು ಅದೇ ಟೈಪ್ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಇದೆ. ಆನಂತರ ಗಣೇಶ ನಗರದಲ್ಲಿದೆ, ಆಶ್ರಮದಲ್ಲಿದೆ. ಅಧಿಕೃತವಾಗಿ ಬಸ್ ನಿಲ್ದಾಣ ಅಂತ ಇಲ್ಲ, ಯಾವುದೂ ಇಲ್ಲ. ಸಿಟಿ ಬಸ್ ಅಂತಲೇ ಇಲ್ಲ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬಿಜಾಪುರ ನಗರ ಇತ್ತು, ಈಗ ನಗರ ಸಭೆ ಆಗಿದೆ. ಹೌದು. ಮೊದಲೊಂದು ಪಟ್ಟಣ ಇತ್ತು, ಹೌದೌದು, ಒಂದು ಊರಿತ್ತು, ಈಗ ಒಂದು ಕಾರ್ಪೊರೇಷನ್ ಆಗಿದೆ. ಹೌದು, ಮಹಾನಗರ ಸಭೆ ಆದ್ಮೇಲೆ ಮಹಾನಗರ ಸಭೆಗೆ ಸಿಕ್ಕಾಪಟ್ಟೆ ಅನುದಾನ ಬರುತ್ತೆ. ಹೌದು. ಮೊನ್ನೆ MP ಪಾಟೀಲ್ ಸಾಹೇಬ್ ಏನು ಮಾಡಿದ್ದಾರೆ, ನೀರಿಲ್ಲ ಅನ್ನೋದಕ್ಕೆ 400 ಕೋಟಿ ಬರೀ ದೇಣಿಗೆ ತಗೊಂಡು ಬಾವಿನೆಲ್ಲ ಅದು ಖಾಲಿ ಮಾಡೋದಾಗಲಿ, ಮತ್ತು ಇಲ್ಲದ ಗಲೀಜೆಲ್ಲ ತೆಗೆಸಿ ನೀರನ್ನು ಫಿಲ್ಟರ್ ಮಾಡಿ ಸೇವ್ ಮಾಡೋದು ಮಾಡ್ತಾ ಇದ್ದಾರೆ. ಕೋಟಿ ರೂಪಾಯಿ, ಎಷ್ಟೋ ಕೋಟಿ ಖರ್ಚು ಮಾಡಿ ಬೇಗಂತಲ್ಲ ಅವೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಜನಗೋಸ್ಕರ ಮಾಡ್ತಾ ಇದ್ದಾರೆ. ಹೌದು, ಅವ್ರ ಕೆಲಸ ಒಪ್ಕೋಬಾರ್ದು. ಸರಿ. ಮತ್ತೆ ಹರ್ಷ ಶೆಟ್ಟಿ ಅವ್ರ ಬಂದ್ಮೇಲೆ ರಸ್ತೆಗಳೆಲ್ಲ ಬಹಳ ಚೆನ್ನಾಗಿದೆ, ಧೂಳೆಲ್ಲ ಕಡಿಮೆ ಆಗಿದೆ. ಹೌದು. ಈಗ ಜನಗಳಿಗೆ ಬೇಕಾಗಿರೋದೇನು ಸರ್, ಒಂದು ರೋಡು, ನೀರು, ವಿದ್ಯುತ್ ಸಂಪರ್ಕ. ಹೌದು. ಈಗ ನಮ್ಮ ಬಿಜಾಪುರ್ಗೆ ನಾಡಿ ಮಿಡಿತ ಅಂದ್ರೆ ಸಿಟಿ ಬಸ್. ಹೌದು. ಯಾಕಂದ್ರೆ ಯಾವುದೇ ಒಂದು ಊರು ಹೋದ್ರೆ ದುಡ್ಡಿದ್ದವ್ರು ಏನ್ ಮಾಡ್ತಾರೆ, ಕಾರಲ್ಲಿ ಬಸ್ಸಲ್ಲಿ ತಿರುಗಾಡ್ತಾರೆ. ಈ ಸಿಟಿ ಬಸ್ ತಿರುಗಾಡೋದು ಜನಸಾಮಾನ್ಯ. ಹೌದು. ಹಂಗಾಗ್ಬಿಟ್ಟು ನಿಮ್ ಸಿಟಿ ಬಸ್ ಅಲ್ಲಿ ಬಹಳ ಚೆನ್ನಾಗಿದೆ, ಸಿಸ್ಟಮ್ ಬಹಳ ಚೆನ್ನಾಗಿದೆ ಬಿಜಾಪುರದ್ದು. ಮುಂದೆ ಏನಪ್ಪಾ ಅಂದ್ರೆ ಶೆಲ್ಟರ್ ಇಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನೋ ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ತಾವೇನು ಆಕ್ಷನ್ ತಗೊಂಡಿದ್ದೀರಾ? ನಮ್ಮ ಲೆವೆಲ್ದಲ್ಲಿ ಇಲ್ಲ. ಅದರಲ್ಲಿ ವಿಭಾಗೀಯ ಮಟ್ಟದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಇರ್ತಾರೆ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ MD ಅವರು ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ. ಅವರಿಗೆ ಸಂಬಂಧಪಟ್ಟ ವಿಷಯ ಅದು ನಾವು ಹೇಳಕ್ಕೆ ಸಾಧ್ಯ. ನೋಡಿರ್ಬೋದು, ನನ್ನ ಒಪಿನಿಯನ್ ಇದು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಒಳಗಡೆ ಹೋದರೆ ಸುತ್ತ ಬರೀ ರೋಡ್ ಇಷ್ಟೇ ಇದೆ. ಅದ್ರ ಪಕ್ಕದಲ್ಲಿ ಶೆಲ್ಟರ್ ಮಾಡಿ ಬಸ್ಗಳು ಬಂದು ನಿಂತ್ಕೋತಾರೆ, ಅದು ಜನ ಹತ್ತುತ್ತಾರೆ, ಮುಂದೆ ಪಾಸ್ ಆಗಬೇಕು. ಬಿಜಾಪುರ ಕೂಡ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜೋಳ ಗುಮ್ಮಟ ರಸ್ತೆ ಖಾಲಿ ಇದೆ. ಹೌದು. ಮೀನಾಕ್ಷಿ ಚೌಕರ್ಗೆ ಹೌದು. ಅಲ್ಲಿ ನೀವು ಅದನ್ನು ತಗೊಂಡು ಸೈಡಿಗೆ ಫುಟ್ಪಾತ್ ಮೇಲೆ ಶೆಲ್ಟರ್ ಹಾಕಿ ಒಂದು ಸಿಟಿ ಬಸ್ ಸ್ಟಾಪ್ ಮಾಡ್ಬೋದಲ್ಲ? ಮಾಡ್ಬೋದು, ಆದರೆ ನನ್ನ ಆಡಳಿತ ವ್ಯಾಪ್ತಿಗೆ ಸಂಬಂಧಪಡೋಲ್ಲ. ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಅದ್ರ ಬಗ್ಗೆ ಕ್ರಮ, ನಾವು ಅದ್ರ ಬಗ್ಗೆ ನಮ್ಮ ಡಿಪೋದ ವತಿಯಿಂದ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಅವರು ಸಂಬಂಧಪಟ್ಟದ್ದು ವಿಷಯ. ಹೌದು, ಬೇಕಾಗುತ್ತೆ, ಅವಶ್ಯವಾಗಿ ಬೇಕು. ಮತ್ತೆ ಕೆಲವೊಂದು ಏನಾಗಿದೆ ಸರ್, ಗಣೇಶ ನಗರಕ್ಕೆ ಸತತ 5 ಬಸ್ ಬರುತ್ತೆ. ಹೌದು. ಆಶ್ರಮಕ್ಕೆ 5 ಬಸ್ ಬರುತ್ತೆ. ಅಲ್ಲಿಂದ 5 ಇಲ್ಲ, 10 ಸಿಟಿ ಬಸ್ 10 ಬಸ್ ಬರುತ್ತೆ. ಚಿದಂಬರೇಶ್ವರ ನಗರ ಅಂತ ಒಂದಿನ ಅಲ್ಲಿಂದ ಒಂದು 100-200 ಫೂಟ್ ದೂರ ಜಾಸ್ತಿ ಇದೆ. ಅಂದರೆ ಆಶ್ರಮದಿಂದ ಮುಂದೆ ಅಲ್ಲ, ಗಣೇಶ ನಗರದಿಂದ
ಚಿದಂಬರೇಶ್ವರ ನಗರ ಅಂತಿದೆ, ಸದಾಶಿವ ನಗರ ಅಂತಿದೆ, ಸಾಯಿ ಪಾರ್ಕ್ ಅಂತಿದೆ. ಸಾಯಿ ಪಾರ್ಕ್ ಈಗ ಗಣೇಶ್ ನಗರದಲ್ಲಿ ನಿಂತ್ಕೊಳ್ಳೋ 5 ಬಸ್ಸು, 1-2 ಬಸ್ಸನ್ನು ನೀವು ಸ್ವಲ್ಪ ಮುಂದೆ ಹೋಗಿ ಅಲ್ಲಿವರೆಗೆ ಹೋಗಿ ಬನ್ನಿ. ಆಯ್ತು, ಅದ್ರ ಬಗ್ಗೆ ಕ್ರಮ ತಗೋತೇವೆ, ಸರ್ವೆ ಮಾಡಿಸ್ತೇವೆ. ಪಬ್ಲಿಕ್ಕಿಗೆ ಅನುಕೂಲ ಇದ್ದರೆ ಅನುಕೂಲ ಮಾಡಿಕೊಡ್ತೇವೆ. ಇನ್ನೊಂದು ಸರ್, ಸಿಟಿ ಬಸ್ ಇಬ್ರಾಹಿಂಪುರ ಸ್ಟೇಷನ್ಗೆ ಇಲ್ಲ ಅಂತ ಹೇಳಿ ಬಹಳ ನಾನು ಕೇಳಿದ್ದೀನಿ. ಇಬ್ರಾಹಿಂಪುರಗೆ ಇದೆ ಅಲ್ರಿ? ಇಬ್ರಾಹಿಂಪುರ ಸ್ಟೇಷನ್ ರೈಲ್ವೆ ಸ್ಟೇಷನ್, ಪರ್ಟಿಕ್ಯುಲರ್ ರೈಲ್ವೆ ಸ್ಟೇಷನ್ಗೋಸ್ಕರ ಅಂತ ಅದರ ಆ ವ್ಯವಸ್ಥೆಗೋಸ್ಕರ ನಾನು ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿ ಪತ್ರ ಬರೀತೀನಿ. ಸರ್, ಗಣೇಶ್ ನಗರದಿಂದ ಆಗಲಿ, ಸಾಯಿ ಪಾರ್ಕಿಂದ ಆಗಲಿ, ಬೇರೆ ಜಲನಗರದಿಂದ ಆಗಲಿ ರೈಲ್ವೆ ಸ್ಟೇಷನ್ಗೆ ಬಸ್ ಇಲ್ಲ. ಗಣೇಶ ನಗರದಿಂದ ರೈಲ್ವೆ ಸ್ಟೇಷನ್ ಬಂದ್ರೆ ಅವ್ರು ಗಾಂಧಿ ಚೌಕ್ ಬರಬೇಕು, ಇಳಿದು ಮತ್ತೆ ಗಣೇಶ ನಗರ ಬಸ್ ಹತ್ತಬೇಕು. ಅದು ಲಗೇಜ್ ತಗೊಂಡು ಮಕ್ಕಳು ತಗೊಂಡು ಹೋಗ್ತಿರ್ತಾರೆ ಜನ, ಬಹಳ ತೊಂದರೆ ಆಗ್ಬೇಕು. ಯಾವುದೋ ಒಂದು ಡೈರೆಕ್ಟ್ ಬಸ್ ಇಲ್ಲ. ಈಗ ಏನಾಗಿತ್ತು, ಕನಕದಾಸ ಬಡಾವಣೆಯಿಂದ ಒಳಗಡೆ ಒಂದು ರಸ್ತೆ ಮಾಡೋದೊಂದು ಅವಶ್ಯಕತೆ ಇತ್ತು, ಅದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಅದೇನೋ ಸ್ಮಶಾನ ಆಟ ಬಂದಿದ್ದಕ್ಕೆಲ್ಲ ಗೇಟ್ ಹಾಕಿದಾರೆ. ಅದು ಆಯ್ತು ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಒಳಗಡೆಯಿಂದ. ಇಲ್ಲಾಂದ್ರೂ ಕೂಡ ನೀವು ಮನ್ಗುಳಿ ಬೇಸ್ ಮುಖಾಂತರ ನೀವು ಗಣೇಶ್ ನಗರಕ್ಕೆ ಒಂದು ಬಸ್ ಬಿಡ್ಬೋದಲ್ಲ. ಅದು ಕೂಡ ಪಬ್ಲಿಕ್ ಡಿಮ್ಯಾಂಡ್ ಬಂದಲ್ಲಿ ನಾವು ಸರ್ವೆ ಮಾಡಿಸಿ ಮೇಲಾಧಿಕಾರಿಗಳು ತಿಳಿಸಿ ಮಾಡಿಸುವ ವ್ಯವಸ್ಥೆ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ನೀವು ಓಪನ್ ಇದ್ದೀರಾ, ನಿಮಗೆ ಪಬ್ಲಿಕ್ ಒಪಿನಿಯನ್ ಬೇಕು. ಜನ ಬಂದು ಈ ಥರ ಇದೆ ಅಂತ ಬೇಡಿಕೆ ಇಟ್ಟರೆ ನೀವು ಅದರ ಬಗ್ಗೆ ವಿಚಾರ ಮಾಡ್ತಾರೆ, ಅದ್ರ ಬಗ್ಗೆ ತನಿಖೆ ಮಾಡಿಸಿ ನೀವು ಕ್ರಮ ಮಾಡ್ತೀವಿ. ಈಗ ಪಬ್ಲಿಕ್ ತನ್ನ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ. ಹೌದು, ಕರೆಕ್ಟ್ ತಾನೆ? ಆ ಕಡೆ ಜನಸಾಂದ್ರತೆ ಕಡಿಮೆ ಇರೋದ್ರಿಂದ ಬಸ್ಸಿಂದು ಡಿಮ್ಯಾಂಡ್ಸ್ ಇಲ್ಲಿವರೆಗೆ ಬಂದಿಲ್ಲ, ನಾವು ಗಾಡಿಗಳು ಓಡಿಸಿಲ್ಲ. ಪಬ್ಲಿಕ್ ಡಿಮ್ಯಾಂಡ್ಸ್ ಏನಿದೆ, ನಿಮ್ಮಲ್ಲಿ ಸಿಸ್ಟಮ್ ಏನಿದೆ ಸರ್, ಬಸ್ಸಿಗೆ ಇಷ್ಟು ಕಲೆಕ್ಷನ್ ಅಂತ ಬೇಕಾಗುತ್ತೆ, ಹಾಗೆ ಬೇಕಲ್ಲ? ಅದು ಏನಾದರೂ ಈಗ ಒಂದು ಬಸ್ ಚಲಾವಣೆ ಮಾಡಬೇಕಾದ್ರೆ ಅದಕ್ಕೆ ಜನ ಇದ್ರೇ ಕಲೆಕ್ಷನ್ ಅಲ್ಲ. ಎಷ್ಟು ಕಲೆಕ್ಷನ್ ಅಂತ ಏನಾದರೂ ಇಲ್ಲ, ಟಾರ್ಗೆಟ್ ಅಂತೂ ಇಲ್ಲ. ಇದು ಜನರಿಗೋಸ್ಕರ ಇರೋದು ಬಸ್ಸು. ಹೆಲ್ಪ್ ಆಗುತ್ತೆ ಅಂದರೆ ಹಾಕ್ತೀವಿ. ಯಾವ್ಯಾವ ಏರಿಯಾಕ್ಕೆ ಬಸ್ಸಸ್ ಎಷ್ಟಿದೆ? ಸಾಕಷ್ಟು 10-11 ಬಸ್ಗಳು ಆಶ್ರಮಕ್ಕೆ ಇದ್ದಾವೆ. ಆಶ್ರಮ ಟು ಗಣೇಶ ನಗರ ಒಂದು 11 ಸಿಟಿ ಬಸ್ಗಳು ರೈಲ್ವೆ ಸ್ಟೇಷನ್ ಟು ತರುವಿ ಇದೆ, ಮತ್ತು ಫ್ರೀಡಮ್ ಫೈಟರ್ ಕಾಲನಿ ಇದೆ, ಆನಂತರ ಸಮರ್ಥ ನಗರ್ ಇದೆ, ಸುಕೂನ್ ಗೇಟ್ ಇದೆ. ಸಾಕಷ್ಟು ಬಸ್ಗಳಿದ್ದಾವೆ. ಬರಟಿಗೆ ತಾಂಡ ಇದೆಯಲ್ಲ, ಅಲ್ಲಿ ಇದೆ. ಸರ್, ಇನ್ನೊಂದು ಪ್ರಶ್ನೆ, ನನ್ನ ಪರ್ಸನಲ್ ಪ್ರಶ್ನೆ ಇದು. ಸಾಮಾನ್ಯವಾಗಿ ಈಗ ಬಸ್ ಸ್ಟ್ಯಾಂಡಿಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ 100 ಅಂತ ನಂಬರ್ ಇದೆ. ಹೌದು, ಜನರಲ್ ನಂಬರ್. ಅದು ಫ್ರೀ ಆಫ್ ಚಾರ್ಜ್, ಅದಕ್ಕೆ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ. ಆ ಥರ ನಿಮ್ದು ಏನಾದರೂ KSRTC ಟೋಲ್ ಫ್ರೀ ನಂಬರ್ ಇದೆಯಾ ಅಥವಾ ಆಗೋದು? ಇಲ್ಲ, ಆ ಥರ ಏನಿಲ್ಲ. ಪರ್ಟಿಕ್ಯುಲರ್ ಲ್ಯಾಂಡ್ ಲೈನಿಗೆ ಮಾಡಿ ಅವ್ರು ಕೇಳ್ತಾರೆ. ಹೌದು, ಅದೇನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಈಗ ಬೋವಿ ಸಾಬ್ರ ಜೊತೆ ಮಾತಾಡಿದ್ವಿ, ನಾವು ನೋಡಿರಬೇಕು. ಅವ್ರು ಬೋವಿ ಸಾಬ್ರು ಡಿಪೋ ಮ್ಯಾನೇಜರ್ ಹೇಳೋ ಪ್ರಕಾರ ನಮ್ಮಲ್ಲಿ 70ಕ್ಕಿಂತ ಹೆಚ್ಚು ಬಸ್ಗಳಿದೆ. ಅದರಲ್ಲಿ 65 ಬಸ್ಸು ಸಿಟಿನಲ್ಲಿ ಓಡಾಡುತ್ತಂತೆ. ಸುಮಾರು 11 ಬಸ್ಸು ಆಶ್ರಮಕ್ಕೆ ಹೋಗುತ್ತೆ, 11 ಬಸ್ಸು ಗಣೇಶ ನಗರಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಆದರೆ ನಾವು ನೋಡ್ತಾ ಇದ್ದೀವಿ, ಒಂದು ಬಸ್ ಹಿಂದ್ಗಡೆ ಇನ್ನೊಂದು ಬಸ್ಸು, ಒಂದು ಬಸ್ ಹಿಂದ್ಗಡೆ ಇನ್ನೊಂದು ಬಸ್ ಬರ್ತಾ ಇದೆ ಹೊರತು ಅಲ್ಲಿ ಟೈಮಿಂಗ್ ಇಲ್ಲ. ಎಲ್ಲಿ ಹೋದರೂ ಕೂಡ ಒಂದು ಬಸ್ ಸ್ಟಾಪ್ ಅಂತ ಇಲ್ಲ. ನಾವು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ರೆ ಟೈಮಿಂಗ್ ಬೇಕಾಗುತ್ತೆ. ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂದರೆ ಬರುತ್ತೆ ಅಂತಾರೆ. ನಾವು ಪ್ಯಾಸೆಂಜರ್ ಜೊತೆ ಕೂಡ ಮಾತಾಡಿದ್ದೀವಿ, ಪ್ರಾಣಿಕರಿಗೆ ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದೇನಪ್ಪ ಅಂದರೆ, ಬಸ್ ಬರುತ್ತೆ ಸರ್, ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ, ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಬಸ್ ಬರುತ್ತೆ. ಒಂದೇ ಬಸ್ಸು ನೀವು ನೋಡಿರ್ಬೇಕು, ಆಶ್ರಮ ಬಂದರೆ ಕಂಟಿನ್ಯೂ ಆಶ್ರಮ ಈ ಥರ 5-10 ಬಸ್ ಬರ್ತವೆ. ಗಣೇಶ ನಗರ 10 ಬಸ್ ಬರುತ್ತೆ. ಇಲ್ಲಿ ಸಿಸ್ಟಮ್ ಅನ್ನೋದಿಲ್ಲ. ಇದಕ್ಕೆ ಪ್ರಾಬ್ಲಮ್ ಏನು? ಇಷ್ಟು ಬಸ್ 65 ಬಸ್ ಇದ್ರೂ ಕೂಡ ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ಜನಗಳ ಸಮಸ್ಯೆ ಆಗ್ತಾ ಇದೆ? ಯಾಕೆ ಬಸ್ ನಿಲ್ದಾಣ ಇಲ್ಲ ಇಲ್ಲಿ? ಯಾರು ಇದಕ್ಕೆಲ್ಲ ಕಾರಣ? ನಮ್ಮ ಕರ್ತವ್ಯ ಏನು? ಸ್ವಲ್ಪ ಬನ್ನಿ ಜನಗಳ ಜೊತೆ ಮಾತಾಡೋಣ. ನಾವು ಈಗ ಬಂದಿದ್ದೀವಿ, ಬಸ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಅಂತ. ಬಸ್ ಸ್ಟ್ಯಾಂಡ್ ಅಂತ ಬೇಕಲ್ಲ, ಸಿಟಿ ಬಸ್ ಎಲ್ಲಿ ನಿಂತ್ಕೊಳ್ಳುತ್ತೆ? ಸಿಟಿ ಬಸ್ ಇಲ್ಲೇ ನಿಲ್ಲಿಸ್ತದೆ ಸರ್. ಸುಮಾರು ಒಂದು 15 ವರ್ಷ 20 ವರ್ಷ ಆಯ್ತು ಸರ್. ಇಲ್ಲಿ ಯಾವ ಬಸ್ ಸ್ಟಾಪು ಇಲ್ಲ. ಇದೇ ಬಸ್ ಸ್ಟಾಪ್ ಅಂತ ಹೇಳೋದು ಇಲ್ಲೇ ನಿಂದಿರೋದು. ಸಿಟಿ ಬಸ್ಸು ಇಲ್ಲೇ ನಿಂದಿರ್ತಾವೆ, ಊರಿನ ಬಸ್ಸು ಇಲ್ಲೇ ನಿಂದಿರ್ತಾವೆ, ಸೊಲಾಪುರಕ್ಕೆ ಹೋಗೋ ಬಸ್ಸು. ಆಮ್ಯಾಗ ನನಗೆ ಬೇಸಿಕ್ಕಾಗಿ ನಗರ, ಈಗ ಬಿಜಾಪುರ ನಗರಕ್ಕೆ ಬೇರೆ ಕಡೆ ಹೋಗಬೇಕಾದ್ರೆ ಸಿಟಿ ಬಸ್ ಮೇಲೆ ಸಿಟಿ ಬಸ್ ಡಿಪೆಂಡ್ ಸರ್. ಸಿಟಿ ಬಸ್ ಸ್ಟಾಪ್ ಈಗ ಬಂದಿದ್ದೆಲ್ಲ ಸಿಟಿ ಬಸ್ಸು. ಇದು ನಿಂತ್ಕೊಳ್ಳೋಕ್ಕೆ ಜಾಗ ಅಂತ ಬೇಕಲ್ಲ, ಹೆಣ್ಮಕ್ಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಇಲ್ಲ, ಮಂದಿ ಇಲ್ಲೇ ಕೊಡು ಸರ್, ಇಲ್ಲಿ ಕೂತಾರ ನೋಡಿ ಸರ್. ಇಲ್ಲೆಲ್ಲ ಅಲ್ಲ ಕೂತ್ಕೋತಾರೆ, ಅದು ಅಂಗಡಿಯವರು ಪರ್ಮಿಟ್ ಮಾಡಿದ್ರೆ ಕೂತ್ಕೋತಾರೆ. ಹಾಂ ಸರ್. ಅದು ಮಳೆ ಬಂದರೆ ಜನಪ್ರತಿನಿಧಿ ಮಳೆ ಮಾಡಬೇಕು. ಬಟ್ ಒಂದು ತಾಸಿಗೆ ಅರ್ಧ ತಾಸಿಗೆ ಒಂದೊಂದು ಅದಾವ್ರಿ. ಬಸ್ ಬರಲಿಲ್ಲ, ಅಕಸ್ಮಾತ್ ಬರಲಿಲ್ಲ ಮಾಡ್ತೀರಾ? ನಾವೇನಿಲ್ರಿ, ಆಟೋಕ್ಕೆ ಹೋಗ್ಬಿಡ್ತೇವೆ ರೀ. ಏನು ಮಾಡ್ಬೇಕ್ರಿ? ಇಲ್ಲಿ ಕಂಟ್ರೋಲರ್ ಅಂತ ಯಾರು ಇರಲ್ಲ? ಇಲ್ಲಿ ಯಾರು ಇರಲ್ಲ ರೀ. ಟೈಮಿಂಗ್ ಬಸ್ ಟೈಮು ಅದೇ ರೀ, ಅರ್ಧ ತಾಸಿಗೆ ಒಂದೊಂದು ಬರ್ತದೆ ರೀ. ಅಲ್ಲ, ಎಷ್ಟೊತ್ತಿಗೆ ಶುರು ಆಗುತ್ತೆ? ಬೆಳಗ್ಗೆ 6 ಗಂಟೆಲಿಂದ ಚಾಲು ಆಗ್ತದೆ ರೀ. 6ರಿಂದ ರಾತ್ರಿ 7 ತನಕ ಇರ್ತದೆ ರೀ. ಬಸ್ ಬರೋದು ಗೊತ್ತೇ ಆಗಂಗಿಲ್ಲ ರೀ. ಕರೆಕ್ಟ್ ಟೈಮ್ 10:30 ಅಂತಾರೆ, 11:30 ಅಂತಾರೆ, ಅರ್ಧ ತಾಸಿಗೆ ಅಂತಾರೆ. ಖರೆ ನಮಗಂತೂ ಸಿಗಂಗೇ ಇಲ್ಲ. ಆಟೋಗೆ ಹೆಚ್ಚೋಕೆ
ನೀವು ಎಲ್ಲಿಗೆ ಹೋಗ್ಬೇಕಂತಿದ್ರಿ? ನಾವು ಇಲ್ಲಿ ಮಠಪದ ಗಲ್ಲಿಗೆ ಹೋಗ್ಬೇಕು ನಮ್ಮ ತಂಗಿ ಮನೆಗೆ. ಬಸ್ ಇದೆಯಾ ಇಲ್ಲಿಂದ? ಈ ಬಸ್ ಇಲ್ಲ. ಬಸ್ ಇಲ್ಲ ಅದು ಬೆಳಗ್ಗೆ ಒಂದ್ಸಲ ಬರ್ತದೆ, ರಾತ್ರಿ ಒಂದ್ಸಲ ಬರ್ತದೆ. ಮಧ್ಯದಲ್ಲಿ ಯಾವ ಬಸ್ ಸಿಗಲ್ಲ. ಮಠಪದ ಗಲ್ಲಿ ಬಸ್ ಇಲ್ಲ, ಯಾವಾಗಲೂ ಇಲ್ಲ. ಮಠಪದ ಗಲ್ಲಿ ಗೊತ್ತಲ್ಲ, ಮುಳ್ಳಕ್ಷಿ ಅಂತ, ಗೊತ್ತಾಯ್ತು. ಅಲ್ಲಿ ಬಸ್ಸೇ ಇಲ್ಲಲ್ಲ. ನಾವು ಇಲ್ಲಿ ಗಾಂಧಿ ಚೌಕಿಗೆ ಹೋಗಿ ಮತ್ತೆ ರಿಪೋರ್ಟ್ ಅಲ್ಲಿ ಮತ್ತೆ ಬಂಜಾರ ಕ್ರಾಸಿಗೆ ಹೋಗಿ ಅಲ್ಲಿ ಇಳಿಬೇಕು. ನಾವು ಒಂದು ಗಂಟೆಗೆ ಬಂದೀನಿ ನೋಡ್ರಿ ಸರ್. ಎಲ್ಲಿಗೆ ಹೋಗ್ಬೇಕು? ನಾ ಇಲ್ಲೇ ಇದಕ್ಕೆ ಹೋಗ್ಬೇಕು, ಗಾಂಧಿ ಚೌಕ್. 1 ಗಂಟೆಯಿಂದ ಬಸ್ ಇಲ್ವಾ? ಇಲ್ರಿ ಸರ್, 1:10 ಬಂದೀನಿ ರೀ. ಇಲ್ಲೇ ನಾವು ಪುಣೆ 2:05 ಅಂದಾರ ಇನ್ನೂ ಬಂದಿಲ್ಲ ರೀ. ತುಂಬ ಪಾಸ್ ಐತೆ ಅಲ್ರಿ ಸರ್, ಅದಕ್ಕೆ. ಪಾಸ್ ಇದೆ. ಹಾಂ ರೀ. ನಿಮ್ಮ ಬಸ್ ಅನುಕೂಲ ಇದೆಯಾ ಇಲ್ಲಿ? ಐತ್ರಿ ಸರ್, ಸಾಸಿಗೆ ಒಂದು ಅದಾವ್ರಿ. ತಾಸಿಗೆ ಒಂದು. ಹಾಂ ರೀ. ಎಷ್ಟೊತ್ತವರೆಗಿದೆ ಸಾಯಂಕಾಲ? ಮುಂಜಾನೆ ಪುಣೆ 8ಕ್ಕೆ 7:15 ಇದ್ದಂಗೆ. 7:15 ಸಾಯಂಕಾಲ 6 ಗಂಟೆ ತನಕ ಐತ್ರಿ ಸರ್. ಬಸ್ ಅನುಕೂಲ ಇದೆಯಾ ಇಲ್ಲಿಗೆ? ಐತ್ರಿ. ಎಲ್ಲಿಂದ ಬರ್ತಾ ಇರೋದು? ನಾವು ಕಗ್ಗೋಡ್ದಿಂದ ಬರ್ತಾ ಇಲ್ಲಿಂದ? ಕಗ್ಗೋಡಿಂದ. ಎಲ್ಲಿಗೆ ಹೋಗೋದು? ಇಲ್ಲಿ ಚೇತನಾ ಕಾಲೇಜ್. ಚೇತನಾ ಕಾಲೇಜ್. ಸಿಟಿ ಬಸ್ ಸಿಗುತ್ತಾ ದಿನ ಬೆಳಗ್ಗೆ? ಹಾಂ ಸಿಗ್ತದೆ. ಸಿಟಿ ಬಸ್. ಹಾಂ ಸರ್, ಬರ್ತಾರೆ ಸರ್. ಅಲ್ಲಿ ಗಾಂಧಿ ಸರ್ಕಲ್ ಅಂತ ನಿಂತಿರ್ತಾರೆ ಬಸ್ ಸ್ಟಾಪ್. ಇರುತ್ತೆ ಮುಂಜೆ 9:30ಗೆ ಇರುತ್ತೆ. 9:30ಗೆ. ಹಾಂ ಸರ್. ಇದೆಯಾ ಎಷ್ಟೊತ್ತಿಗೆ ಬಸ್ ಇದೆ ಎಷ್ಟೊತ್ತಿಗೆ ಇಲ್ಲ ಅಂತ? ಇಲ್ಲ ಸರ್. ಯಾವುದು ಸರ್ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನಾವು. ಇದು ದರ್ಗಾ ಕ್ರಾಸ್ ಅಂತ ಬೋರ್ಡ್ ಇದೆ. ಈ ಥರ ಬಸ್ ಸ್ಟ್ಯಾಂಡು ಅಟ್ಲೀಸ್ಟ್ ಒಂದಾದ್ರೂ ಬಸ್ ಸ್ಟ್ಯಾಂಡ್ ನಾವು ನೋಡಿದ್ದೀವಿ. ಸದ್ಯಕ್ಕೆ ಬಿಜಾಪುರದಲ್ಲಿ ಒಳ್ಳೆ ಬಸ್ ಸ್ಟಾಪ್ ಅಂದರೆ ಇದೇ ಇರೋದು. ಗಾಂಧಿ ಚೌಕಲ್ಲಿ ಈ ಥರ ಯಾವುದಾದ್ರೂ ಬಸ್ ಸ್ಟಾಪ್ ಇದೆಯಾ? ಗಾಂಧಿ ಚೌಕ್ ಆಗಲಿ ಬೇರೆ ಕಡೆ ಎಲ್ಲಾದರೂ ಬಸ್ ಸ್ಟಾಪ್ ಇದೆ ಸರ್, ಬಟ್ ಆದರೆ ಅದು ಯಾವ ಟೈಮಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಥರ ಬಸ್ ನಿಲ್ದಾಣ ನಿಂತ್ಕೊಳ್ಳೋಕೆ ಜಾಗ ಇದೆಯಲ್ಲ ಇಲ್ಲಿ? ಹಾಂ ಈ ಥರ ಎಲ್ಲ ಬೇರೆ ಕಡೆ ಎಲ್ಲಿಲ್ಲ ಸರ್, ಬಸ್ ಎಲ್ಲಿಲ್ಲ. ಇದು ಭಾಳ ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ, ಮಳೆ ಬಂದರೆ ಅನುಕೂಲ ಆಗುತ್ತೆ. ಮತ್ತು ಸ್ಟೂಡೆಂಟ್ಸಿಗೆ ನಿಲ್ಲಕ್ಕೇನು ಇದಾಗುತ್ತೆ, ಹಿರಿಯರಿಗೆ ಸ್ವಲ್ಪ ವಯಸ್ಸಿದ್ದವರಿಗೆ ನಿಲ್ಲಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೊಂದು ಸ್ವಲ್ಪ ಬಸ್ಸಿನ ಸ್ವಲ್ಪ ಇದು ಬೇರೆ ಕಡೆ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಅಂದರೆ ಇಲ್ಲಿ ರೋಡ್ ಮೇಲೆ ಆಗುತ್ತೆ ಬಸ್ ಏರ್ಲಿಕ್ಕೆ ಇಳಲಿಕ್ಕೆ, ಮೇನ್ ರೋಡ್ ಮೇಲೆ ಆಗುತ್ತೆ. ಬಸ್ ಏರ್ಲಿಕ್ಕೆ ಇಳಲಿಕ್ಕೆ ಸ್ವಲ್ಪ ಹಿರಿಯರಿಗೆ ತೊಂದರೆ ಆಗುತ್ತೆ. ಗಾಂಧಿ ಚೌಕ್ ಮೈನ್ ಬಸ್ ಸ್ಟ್ಯಾಂಡ್ ಅಂದರೆ ಪೋಸ್ಟ್ ಆಫೀಸ್ ಹತ್ರ ಇದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ದೀವಿ. ಇಲ್ಲಿ ಕಂಟ್ರೋಲರ್ ಹತ್ರ ನಾವು ಹೋಗ್ತಾ ಇದ್ದೀನಿ ಸದ್ಯ, ಅಲ್ಲಿ ಮಾತಾಡೋಣ ಅವ್ರ ಜೊತೆ. ಕೇಳಿ ಬಂದಿದ್ದೀವಿ ಸರ್. ಅಲ್ಲ ಇಲ್ಲಿ ಬಸ್ ಸ್ಟಾಪ್ ಇರೋದ್ರ ಬಗ್ಗೆ ಬರೀ ಕೇಳ್ತಾ ಇದ್ದೀನಿ ನಾನು ನಿಮಗೆ ಅಷ್ಟೇ. ಇಲ್ಲಿ ಸರ್ ಇಲ್ಲಿ ಡಿಪೋ ಮ್ಯಾನೇಜರ್ ಯಾರು ಸರ್? ಪ್ಲೀಸ್ ಅಲ್ಲ ಇಲ್ಲಿ ಡಿಪೋ ಮ್ಯಾನೇಜರ್ ಯಾರು? ಅವ್ರಿಗಾದ್ರೂ ಭೇಟಿ ಮಾಡಿ. ಆ ಕಂಟ್ರೋಲರ್ ಇರ್ತಾರಲ್ಲ ಇಲ್ಲಿ, ಅವರಾದ್ರೂ ಬೇಕಲ್ಲ. ಮತ್ತು ಕಂಟ್ರೋಲರ್ ಸ್ವಲ್ಪ ಭೇಟಿ ಮಾಡಬೇಕು ಸರ್. ನಾವು ಅಲ್ಲಿದ್ದಾರೆ ನೋಡಿ, ಎಲ್ಲಿದೆ ಅಂತ ನೋಡೋಕೆ ಬಂದಿದ್ದೀವಿ ಸರ್. ನಮಗೆ ಸಿಟಿ ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕೂ ರೆಡಿ ಇಲ್ಲ. ಪಬ್ಲಿಕ್ ಬರ್ತಾ ಇದೆ ಹೋಗ್ತಾ ಇದೆ, ಎಲ್ಲಿ ನಿಂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಎಲ್ಲೂ ಬಸ್ ಸ್ಟಾಪ್ ಕೂಡ ಇಲ್ಲ. ಇಲ್ಲಿ ಬೇಜವಾಬ್ದಾರಿ ಥರ ಎದ್ದು ಕಾಣಿಸ್ತಾ ಇದೆ. ಇದು ಮೇಯ್ನ್ ಬಸ್ ಸ್ಟಾಪು. ಗಾಂಧಿ ಚೌಕಿಂದ ಬಂದರೆ ಜನ ಇಲ್ಲೇ ಬಂದು ನಿಂತ್ಕೊಳ್ಳೋದು. ಒಂದು ಶೆಲ್ಟರ್ ಇಲ್ಲ ನಿಂತ್ಕೊಳ್ಳೋಕ್ಕೆ. ಮಳೆ ಬಂದರೆ ಬಿಸಿಲು ಬಂದರೆ ಹೆಣ್ಮಕ್ಳು ಎಲ್ಲಿ ನಿಂತ್ಕೋಬೇಕಂತ ಕೇಳ್ತಾ ಇದ್ದೀನಿ ನಾನು. ಅಟ್ಲೀಸ್ಟ್ ಉತ್ತರ ಕೊಡಿ ಅಂದರೆ ನಾನು ಡಿಪಾರ್ಟ್ಮೆಂಟ್ನವನು ನನ್ನ ಕೈಲಿ ಆಗಲ್ಲ ಹೇಳಕ್ಕೆ ಅಂತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ನೋಡಿರಿ. ನೀವು ಯಾವಾಗಲಿಂದ ಬರ್ತಾ ಇದ್ರಿ ಬಸ್ ಸ್ಟಾಪಿಗೆ? ಬಸ್ ಸ್ಟಾಪ್ ಇವಾಗ ನಿಮ್ಗೆ ಬರ್ತಾ ಇದೆ ಸರ್. ಅಲ್ಲ ಎಷ್ಟು ವರ್ಷ ಆಯಿತು? ಈಗ ಒಂದು 5-6 ವರ್ಷ ಆಯಿತು. 5-6 ವರ್ಷದಲ್ಲಿ ಇಲ್ಲಿ ಬಸ್ ಸ್ಟಾಪ್ ಅಂತ ಎಲ್ಲಿದೆ? ಬಸ್ ಸ್ಟಾಪ್ ಅಂತ ಸರ್ ಅಲ್ಲಿದೆ. ಅಲ್ಲ ಇಲ್ಲಿ ಬಸ್ ಸ್ಟಾಪ್ ಸಿಟಿ ಬಸ್ ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ಳೋಕೆ ಶೆಲ್ಟರ್ ಬೇಕಲ್ಲ? ಹಾಂ ಸೆಂಟ್ರ್ ಇಲ್ಲೇ ಸರ್, ಬಟ್ ಏನೋ ಇಲ್ಲಿ ತರಿಸ್ತಾರೆ ಸರ್. ಈಗ ಹಂಗಲ್ರಿ, ಮಳೆ ಬಂತು, ಬಿಸಿಲಿದೆ, ಹೆಣ್ಮಕ್ಳಿದ್ದಾರೆ. ಹೌದು ಸರ್. ಏನಾದರೂ ಆದರೆ ಎಲ್ಲಿ ನಿಂತ್ಕೋಬೇಕು? ಇಲ್ಲೇ ನಿಂತ್ಕೋಬೇಕು. ಏನು ಮಾಡಕ್ಕೆ ಬರಲ್ಲ. ಬಿಸಿಲು ಎಲ್ಲಿದೆ? ಬಿಸಿಲು ಬಂದರೆ ಎಲ್ಲಿ ನಿಂತ್ಕೋಬೇಕ್ರಿ? ಇಲ್ಲೇ ಮೈದಾನದಲ್ಲಿ. ಎಲ್ಲಿದೆ? ಮೈದಾನದಲ್ಲಿ ನಿಂತ್ಕೋಬೇಕು. ಮೈದಾನದಲ್ಲಿ ನಿಂತ್ಕೋಬೇಕು. ಅನಿವಾರ್ಯ. ಮಳೆ ಬಂದ್ರೆ ಅನಿವಾರ್ಯ. ಯಾರು ಮಾಡೋದು? ಅವ್ರು ಮಾಡ್ಬೇಕು ಅದನ್ನು. ಯಾರು? ಅವರು KSRTC ಅವ್ರು ಮಾಡ್ಬೇಕು. ಅಲ್ಲ ಸರ್ಕಾರ ಅಂದ್ರೆ ಯಾರು? ನಾನು ಹೇಳೋದು MLA ಆಗಲಿ MP ಆಗಲಿ ಅವ್ರು ಯಾಕೆ ಮಾಡ್ತಾರೆ? ಇವ್ರು ಮಾಡ್ಬೇಕು. ಯಾರು ಮಾಡಬೇಕು? KSRTC ಅವ್ರು ಮಾಡ್ಬೇಕು. ನಮ್ಮ ಉಸ್ತುವಾರಿ ಆದಂಥ MP ಪಾಟೀಲ್ ಸರ್ ಮಾಡ್ಬೇಕು. MP ಪಾಟೀಲ್ ಸರ್ ಮಾಡಬೇಕು. ಈ ಥರ ಈ ಸಮಸ್ಯೆ ನೀವು ಹೇಳ್ದಂಗೆ 4 ವರ್ಷ 5 ವರ್ಷದಿಂದ ಇದೆ ಅಂತೀರಿ. ಯಾರಾದ್ರೂ ಅವ್ರಿಗೆ ಹೇಳಿದ್ರ ಹೋಗಿ? ಏನು ಸರ್? ಅಲ್ಲ ಅವ್ರಿಗೆ ಗೊತ್ತಾಗಬೇಕು. ಶೌಚ ಆಲ್ರೆಡಿ ಸಡ್ಡೆ ಇತ್ತು. ಇಲ್ಲಿ ತೆಗೀಲಿ, ಪರವಾಗಿಲ್ಲ. ರೆಡಿ ಆಗ್ತಿರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ರಿಪೇರಿ ಮಾಡೋ ಸಲಕ್ಕೆ ತೆಗೆದಾರ. ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನೋಡಿರ್ಬಹುದು, ಸಿಟಿ ಬಸ್ ಸ್ಟ್ಯಾಂಡ್ ಅಂದ್ರೆ ಶೆಟ್ರ್ ಇದೆ ಅಷ್ಟೇ. ನಾನು ಕೇಳ್ತಿರೋದು, ನಾನು ಇವ್ರಿಗೆ ಏನಾದ್ರು AC ಮಾಡ್ಕೊಡ್ರಿ, ನಾವು ಒಂದು ಒಳ್ಳೆ ಬಂಗ್ಲೆ ಮಾಡ್ಕೊಡ್ರಿ, ಇಳ್ಕೊಳಂಗೆ ರೂಮ್ ಮಾಡ್ಕೊಡ್ರಿ. ಅಲ್ಲ ಸಚಿವರು ಮಾಡ್ಬೇಕು. ಸಚಿವರ ಕೆಲಸ ಇದು ಬೇಕಲ್ಲ? ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಅನ್ಸುತ್ತೆ ಸರ್? ಅವಶ್ಯಕತೆ ಆದ್ರಿ ಸರ್. ಮಳೆ ಬರಲಿ, ಎಲ್ಲಿ ನಿಂದಿರ್ಬೇಕು? ಬರಾಬರ್ರಿ. ಎಲ್ಲಿ ನಿಂತ್ಕೋಬೇಕ್ರಿ? ಹೌದ್ರಿ, ಭಾಳ ತೊಂದರೆ ಅದ್ರಿ. ಬರಾಬರ್ರಿ. ಒಳ್ಳೇದು ಬೇಕಲ್ಲ? ಬೇಕ್ರಿ. ಎಲ್ಲ ಮಹಿಳೆಯರಿಗೆ ಬೇಕು ರೀ, ಸಾರ್ವಜನಿಕ ಮಹಿಳೆಯರಿಗೆ ಬೇಕು ರೀ. ಮತ್ತು ಅವ್ರಿಗೆ ಸವಲತ್ತೆಲ್ಲ ಬೇಕು. ಇಲ್ಲಿ ಸಿಟಿ ಬಸ್ ಬರೋ ಟೈಮಿಂಗ್ ಕೇಳ್ತಾ ಇದ್ದೀನಿ ನಾನು. ಕಂಟ್ರೋಲರ್ಗೆ ಟೈಮಿಂಗ್ ಎಲ್ಲಿದೆ? ಬೋರ್ಡ್ ಎಲ್ಲಿದೆ ಸಾಹೇಬ್ರೆ? ಟೈಮಿಂಗ್ ಬೋರ್ಡ್ ಇಲ್ಲ ಸರ್. ಇಲ್ಲಿ ಕೇಳೋಣ ಬರೀ ಏನ್ರಿ ಅಂತಾರೆ ಅವರು. ಮತ್ತೆ ಒಂದೇ ಕಡೆಗೆ 10 ಬಸ್ ಅದಾವ್ರಿ.
ಗಣೇಶ್ ನಗರಕ್ಕೆ 10 ಬಸ್ಸು ಅವರೇ ಹೇಳಿದ್ದು, ಕಂಟ್ರೋಲರ್ ಹೇಳಿದ್ದು. ಅದೇ ಲೇಟ್ ಆಗಿ ಬರುತ್ತೆ ರೀ. ಸ್ಟೂಡೆಂಟ್ಸ್ ಎಲ್ಲ ವೇಟ್ ಮಾಡಬೇಕಾಗತ್ತೆ. ಒಂದೊಂದು ಅರ್ಧ ಗಂಟೆಗೆ ಒಂದೊಂದು ಗಂಟೆಗೆ ಒಂದೊಂದು ಬರ್ತದೆ. ಎಲ್ಲಿಗೆ ಹೋಗ್ಬೇಕು ನೀವು? ಅಲ್ಲಿ ಆ ಕಡೆ ಬೈಪಾಸ್ಗೆ, ಸೋಲಾಪುರ ಬೈಪಾಸ್ ಕಡೆ ಕಾಲೇಜು. ಬಸ್ ಇಲ್ಲ. ನಮಗೆ ಕಂಟ್ರೋಲರ್ ಹೇಳೋ ಪ್ರಕಾರ ಜನ ಬಂದು ಕೇಳಿದ್ರೆ ನಾನು ಎಲ್ಲಿ ಬೇಕಾದರೂ ಬಸ್ ಹಾಕ್ತೀನಿ. ಅವ್ರೇನಂತಾರೆ, ಜನಗಳು ಬಂದು ಕೇಳಬೇಕು, ನಾನು ಸ್ಪಂದಿಸಬೇಕು. ಇಲ್ಲಿ ಒಂದು ಎಲ್ಲಾದರೂ ಬಸ್ ಸ್ಟ್ಯಾಂಡ್ ಅಂತ ಇದ್ದರೆ ಅಲ್ಲೊಂದು ಬೋರ್ಡ್ ಇತ್ತಪ್ಪ ಅಂದರೆ ಫೋನ್ ನಂಬರ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ. ಅದನ್ನು ನೀವು ಕೇಳೋ ನಿಮ್ಮದು ಅಧಿಕಾರ ತಾನೇ, ನಿಮ್ಮದು ಅದು ನಿಮ್ಮ ಕರ್ತವ್ಯ ತಾನೇ. ನಿಮ್ಮ ಕರ್ತವ್ಯನ ನನಗೆ ಎದ್ದೊಳಿಸ್ಬೇಕು. ನಾನು ಬಂದಿರೋದು ನಿಮಗೆ ಎದ್ದೊಳ್ಳಿ ಅಂತ ಅಷ್ಟೇ. ನಿಮಗೇನು ಗೊತ್ತಿಲ್ಲ ಅಂದರೆ ನಿಮ್ಮ ಅಧಿಕಾರ ನಿಮಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಯಾಕೆ ಕುಂತೀರಿ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಓಟ್ ಕೊಟ್ಟಿದ್ದೀರಾ, ನೀವು ಗೆಲ್ಲಿಸಿದ್ದೀರಾ, ನಿಮ್ಮ ಕೆಲಸ ಇದೆ. ತೆಗ್ದಾರ ಹುಡುಗರಿಗೆ ಯಾಕಂದ್ರೆ ಮಾತಾಡ್ತಾರೆ ಬಸ್ನಾಗ. ಆ ಕಡೆ ಕೊಂಡ್ರೆ ಈ ಕಡೆ ಕೊಂಡ್ರೆ ಪಾಸ್ ತೆಗಿ, ಅದು ತೆಗಿ, ಇದು ಅಂತ ಹೆಂಗೆ ಬೇಕಾದಂಗೆ ಮನುಷ್ಯ ಬಂದಂಗೆ ಮಾತಾಡ್ತಾರೆ ಹುಡುಗರಿಗೆ, ಸ್ಟೂಡೆಂಟ್ಸಿಗೆ. ಹಾಂ, ಅವ್ರಿಗೆ ಬಸ್ ನಿಲ್ಲಿಸ್ತಾರ ಎಲ್ಲಾದ್ರೂ ಇದ್ರೆ? ಹಾಂ, ನಿಲ್ಲಿಸ್ತಾರೆ. ಆದರೆ ಯಾಕಡೆ ಬೇಕಾದ್ರೆ ಮಾತಾಡ್ತಾರೆ. ಬಸ್ ಹೆಂಗಿದೆ? ಬಸ್ ಅನುಕೂಲ ಇದೆ ಎಲ್ಲ ಕಡೆ ಹೋಗ್ಲಿಕ್ಕೆ? ಹಾಂ, ಈ ಬಿಜಾಪುರದಲ್ಲಿ ಪೂರ್ಣ ಅನುಕೂಲ ಇದೆ. ಬಸ್ ಸ್ಟಾಪ್ ಎಲ್ಲಿದೆ? ಗಾಂಧಿ ಚೌಕದಲ್ಲಿ. ಅಲ್ಲ, ಸ್ಟಾಪ್ ನಿಂತ್ಕೊಳ್ಳೋಕೆ ಅಲ್ಲ, ಬಸ್ ಸ್ಟಾಪ್ ವ್ಯವಸ್ಥೆ ಬೇಕಾ? ವ್ಯವಸ್ಥೆ ಮಾಡಬೇಕ್ರಿ ಸರ್. ಅಲ್ಲ, ಮಾಡಬೇಕಾದ್ರೆ ಯಾರು ಮಾಡಬೇಕು? KSRTC ಮಾಡಬೇಕು. ಮಾಡಬೇಕು ಬಸ್ ಸ್ಟಾಪ್ ಅಂತ. ಅಲ್ಲ, ಬಸ್ ಸ್ಟಾಪ್ ಮಾಡಬೇಕು, ಬಟ್ ಯಾರು ಮಾಡಬೇಕು? ಮಹಾನಗರ ಪಾಲಿಕೆ KSRTC ದವರು ಮಾಡಬೇಕು. ನಾವು ಕೇಳೋ ಅಧಿಕಾರ ಇಲ್ಲ. ನೀವು ಮಳೆ ಬಂತು ಅಂದ್ರೆ ಬಿಸಿಲಲ್ಲಿ ಮಕ್ಕಳು ಕರ್ಕೊಂಡು ನೀವು ಹತ್ತಬೇಕಾದ್ರೆ ಎಲ್ಲಿ ನಿಂತ್ಕೋಬೇಕು? ಅದು ಎಲ್ಲೆಲ್ಲಿ ಬೇಕಮ್ಮ? ಬಸ್ ಎಲ್ಲಿ ಸ್ಟಾಪ್ ಮಾಡುತ್ತಾ ಅಲ್ಲಿ ಇರಬೇಕು. ನಮ್ಮ ಹೆಸರಮ್ಮ? ನನ್ನ ಹೆಸರು ಈರಮ್ಮ ರೀ. ಹೇಳಿ ಅಮ್ಮ, ಹೇಳಿ. ಅದಕ್ಕೆ ರೀ ಬಸ್ ಸ್ಟಾಪ್ ಇದ್ದಲ್ಲಿ ಶೌಚಾಲಯ ಮೊದಲು ಬೇಕ್ರಿ ಹೆಣ್ಮಕ್ಳಿಗೆ. ಹಾಂ ರೀ, ಅದು ಅಂದ್ರಿ. ಮತ್ತು ಎಲ್ಲೆಲ್ಲಿ ಸಿಟಿ ಬಸ್ ಸ್ಟಾಪ್ ಅದಾವ ರೀ, ಅಲ್ಲೊಂದು ಶೌಚಾಲಯ ಮತ್ತು ಸ್ಟಾಪ್ ಎರಡು ಅವಶ್ಯಕತೆ. ಹಾಂ, ನಮ್ಮ ಹೆಸರು ಶ್ರೀದೇವಿ ಅಂತ. ಜನರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮಹಾನಗರ ಪಾಲಿಕೆ ಮಾಡಬೇಕು. ಒಂದೇದು ವೃದ್ಧರು, ಗರ್ಭಿಣಿಯರು, ಸ್ತ್ರೀಯರು ಇರ್ತಾರೆ, ಮಕ್ಕಳು ಇರ್ತಾರೆ. ಹಿಂಗಾಗಿ ಕೂಡ್ಲಿಕ್ಕೆ ಆಸನಗಳ ವ್ಯವಸ್ಥೆ ಬೇಕು. ಜೊತೆಗೆ ಕುಡಿಯುವ ನೀರು, ಯಾಕಂದ್ರೆ ಬಿಸಿಲು ಭಾಳ ಇರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇದ್ರಂತೂ ಭಾಳ ಅನುಕೂಲ. ಅದು ಬೇಕು ಸರ್, ಅದು ಬೇಕು. ಇನ್ನೂ ಭಾಳ ವ್ಯವಸ್ಥೆ ಆಗಬೇಕು ಸರ್. ಸಿಟಿ ಬಿಜಾಪುರ ಬೇಕು, ಅವಶ್ಯವಾಗಿ ಬೇಕ್ರಿ. ಮೇನ್ ಬಸ್ ಸ್ಟ್ಯಾಂಡ್ ಅಂತಕ್ಕೆ ಇಲ್ರಿ ಸರ್, ಇರ್ಬೇಕು ಸರ್. ದೀಪಾ ಅಂತ. ಯಾವಾಗಲಿಂದ ಬರ್ತಾ ಇದ್ದೀರಾ ಬಸ್ ಸ್ಟಾಪಿಗೆ? ನಾನು MSc. ಅಲ್ಲ, ಎಷ್ಟು ವರ್ಷ ಆಯ್ತು ಇಲ್ಲೇ ಇದೆ ಬಸ್ ಸ್ಟಾಪಿಗೆ ಬಂದು ಹೋಗೋದು? ಓಕೆ, ಒಂದು 5 years. 5 years ಆಯ್ತು. ಬಸ್ ಸ್ಟಾಪ್ ಇಲ್ಲಿ ಎಲ್ಲಿದೆ ಅಮ್ಮ? ಬಸ್ ಸ್ಟಾಪ್ ಎಲ್ಲಿದೆ? ಸರ್, ಇಲ್ಲಿ ಇದೇ ಬಸ್ ಸ್ಟಾಪ್. ಬಟ್ ನಾನು ಹೇಳ್ತಿರೋದು ಶೆಟ್ರ್ ಗೇಟ್ರು. ನೋ ಸರ್. ಈಗ ಮಳೆ ಬಂತು, ಎಲ್ಲಿ ನಿಂತ್ಕೋತೀರಿ? ಮಳೆ ಬಂದರೆ ನಮ್ಗೆ ನಿಲ್ಲಕ್ಕಿಲ್ಲ. ಬಿಸಿಲಲ್ಲಿ ನಾವು ಇಲ್ಲೇ ನಿಂತಿರಬೇಕು. ಇದೇ ಒಂದು ಗಿಡ ಅಷ್ಟೇ ಇರಲ್ಲ ನಮಗೆ. ಇಲ್ಲಿ ಈಗ ಮಹಾನಗರ ಪಾಲಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಮಾಡ್ತಾ ಇದ್ದಾರೆ? ಸೊ ಇದೆಲ್ಲ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆಯ್ತಲ್ಲ, ಈಗ ಆಗ್ಬಿಟ್ಟು ಕೂಡ ಒಂದು 3-4 ತಿಂಗಳು ಆಗಿದೆ. ಆಗಿದೆ, ಬಟ್ ಇದು ನಾವು ಅನ್ಕೊಂಡಿದ್ವಿ ಇದು ಆಫ್ಟರ್ ಆಲ್ ಇದೆಲ್ಲ ಆದಮೇಲೆ ಮಾಡ್ತಾರಂತ ಹೇಳಿ. ಬಟ್ ಇಲ್ಲಿ ಇನ್ನೂ ಆಗಿಲ್ಲ. ವಿಶ್ವಾಸ ಇದೆ ಮಾಡ್ತಾರೆ ಅನ್ನೋದು. ಅವ್ರು ಬೇಗ ಮಾಡಿದರೆ ಚೆನ್ನಾಗಿರುತ್ತೆ. ಏನೇನು ಬೇಕಾಗುತ್ತೆ ನಿಮಗೆ ಬಸ್ ಸ್ಟಾಪ್? ಬಸ್ ಸ್ಟಾಪ್ ಸಿಟಿ ಕೂಡ್ಲಿಕ್ಕೆ ಅವೈಲೇಬಲ್ ಸೀಟ್ಸ್ ಬೇಕು. ಸೊ ವಯಸ್ಸಾದವ್ರಿಗೆಲ್ಲ ಕೂಡ್ಲಿಕ್ಕೆ ಅದು ಜಾಗ ಈಗ ಆಗುತ್ತೆ ಅಷ್ಟೇ. ಮತ್ತು ತುಂಬ ಪೇಷಂಟ್ಸ್ ಅದು ಇರ್ತಾರೆ. ಬೇಸಿಕ್ ಟೈಮ್ ಟು ಟೈಮ್ ಬಸ್ ಇರಬೇಕು. ಕಾಲೇಜ್ಗೆ ಹೋಗೋರು ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಮಿನಿಮಮ್ 15 minutesಗೆ ಒಂದು ಬಸ್ ಇರುತ್ತೆ, ಬಟ್ ಅದು 20 minutesಗೆ ಬರುತ್ತೆ. ಇಲ್ಲಾಂದ್ರೆ ಅಟ್ ಅ ಟೈಮ್ 2 to 3 ಬಸ್ ಬಂದುಬಿಟ್ರೆ ನಮ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಷ್ಟೇ. ಸಿಟಿ ಬಸ್ ಸ್ಟಾಪ್ ಎಲ್ಲಿದೆ? ಇಲ್ಲಿ ಇದೇ ರೀ ಸ್ಟಾಪ್ ಬೇಕಲ್ಲ. ನಾನು ನಿಂತ್ಕೊಳಕ್ಕೆ ಎಲ್ಲಿ ಯಾವ ಬಸ್ ಬರ್ತಂತ ಹೆಂಗೆ ಗೊತ್ತಾಗಬೇಕು? ಇಲ್ಲೇ ಹೇಳ್ತಾರಲ್ಲ, ಕಂಟ್ರೋಲ್ ಇದಾರಲ್ಲ ಇಲ್ಲಿ. ಅಲ್ಲ, ಮಳೆ ಬಂತು, ಎಲ್ಲಿ ಮಳೆ ಬಂತಂದ್ರೆ ಹಿಂಗೆ ನೋಡ್ರಿ, ಇಷ್ಟೇ ಮಳೆಗೆ ತೋರಿಸ್ಕೊಂಡು ಹೋಗೋದು. ಯಾಕೆ ಹಂಗೆ? ಇಲ್ಲಿ ಮಾಡಿದ ಜಾಗನೇ ಇಲ್ಲ ರೀ. ಹೌದು, ನಿಜ ಒಪ್ಪಿಸ್ತೀನಿ ನಾನು. ಇಲ್ಲ, ಯಾವ ಬಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಜನ ಬಸ್ ಹುಡ್ಕೊಂಡು ಹೋಗ್ಬೇಕು ಹೊರತು ಈ ಕಡೆ ಈ ಸ್ಟಾಪ್ ಇಲ್ಲಿದೆ, ಆಶ್ರಮಕ್ಕೆ ಹೋಗೋ ಬಸ್ ಇಲ್ಲಿ ಬರುತ್ತೆ, ತೊರಿಗೆ ಹೋಗೋ ಬಸ್ ಇಲ್ಲಿ ಬರುತ್ತೆ ಅಂತ ಫಿಕ್ಸ್ ಇಲ್ಲ. ಬಸ್ ಎಲ್ಲಿ ನಿಂತ್ಕೊಳ್ಳುತ್ತೆ ಅದು ಹಿಂದೆಯಿಂದ ಓಡಬೇಕು ಜನ. ಇದು ಗಾಂಧಿ ಚೌಕ್ ಬಸ್ ಸ್ಟಾಪ್, ಮೇಯ್ನ್ ಬಸ್ ಸ್ಟಾಪ್, ಸಿಟಿಗೆ ಮೇಯ್ನ್ ಬಸ್ ಸ್ಟಾಪ್ ಇದು. ಇಲ್ಲಿರೋ ವ್ಯವಸ್ಥೆನ ನಾವು ನೋಡ್ತಾ ಇದ್ರೆ ಇಲ್ಲಿ ಎಲ್ಲಿ ನಿಂತ್ಕೋಬೇಕಂತಾನೆ ಗೊತ್ತಿಲ್ಲ. ಜನ ಎಲ್ಲ ಕಡೆ ನೋಡ್ರಿ ಫುಲ್ ನಿಂತಿದ್ದಾರೆ. ಎಲ್ಲಿಗೆ ಹೋಗ್ಬೇಕಮ್ಮ? ಆಶ್ರಮಕ್ಕೆ ಹೋಗ್ಬೇಕು. ಬಸ್ ಎಲ್ಲಿ ಬರುತ್ತೆ? ಇಲ್ಲೇ ಬರ್ತದೆ. ಇಲ್ಲಿ ಬಸ್ ಸ್ಟಾಪ್ ಅಂತ ಇದೆಯಾ? ಬಸ್ ಸ್ಟಾಪ್ ನಾನು ಹೇಳ್ತಿರೋದು, ನಾನೀಗ ಯಾವುದೋ ಬಸ್ ಸ್ಟ್ಯಾಂಡಿಗೆ ಹೋದರೆ ಎಲ್ಲಿ ಹೋಗ್ಬೇಕಂದ್ರೆ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ನಂಬರ್ ಇರುತ್ತೆ. ಇಲ್ಲಿ ಎಲ್ಲಿ ನಿಂತ್ಕೋಬೇಕು ನಾವು? ಬಸ್ ಸ್ಟ್ಯಾಂಡ್ ಇಲ್ರಿ ಬಿಜಾಪುರಕ್ಕೆ. 110 ಬಸ್ ಅದಾವು, ಬಸ್ ಸ್ಟ್ಯಾಂಡ್ ಇಲ್ಲ. ನಿಂದಲ ಜಾಗ ಇಲ್ಲ ಮಂದಿಗೆ. ಇವ್ರು ಹೆಣಕ್ಕೆ ಸಾಯ್ತಾರೆ.
ರಗಡ್ ಏನೇನು ಅದು ಇಲ್ಲ. ನನ್ನ ಹೆಸರು ಬಸ್ರು ಕೊಡುತ್ತೆ, ನಿರ್ವತ್ತಡ್ರಿ ಅವ್ರು. ನಾನು KSRT ನಿರ್ವತ್ತಡ್ರಿ ಅವ್ರು. ಬಿಜಾಪುರ 100 ಬಸ್ ಅದಾವೆ, ಆದ್ರೆ ನಿಂದ್ರಲಾಕ ಜಾಗ ಇಲ್ಲ. ವ್ಯವಸ್ಥೆ ಮಾಡ್ಬೇಕಲ್ಲ, ಯಾರು ಮಾಡಂಗಿಲ್ಲ. ಇಲ್ಲಿ ಕಾರ್ಪೊರೇಷನ್ ಕಾಲ ಆಗಿದೆ. ಕಾರ್ಪೊರೇಷನ್ ಒಂದು ಜಾಗ ಕೊಟ್ಟರೆ ಎಲ್ಲರೂ ನಿಂದ್ರಲಾಕ ಅನುಕೂಲ ಆಗ್ತದೆ ರೀ. ಮಂದಿಗೆ ಅನುಕೂಲ. ಬಿಸಿಲಾಗ ಸಾಯ್ತಾರೆ ರೀ ಸಿಟಿ ಬಸ್ ಕೇಳಕ್ಕೆ ಹೋಗಿ. ಸಿಟಿ ಬಸ್ಸಿಂದ ಒಂದು ಬಸ್ ಸ್ಟ್ಯಾಂಡ್ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಯಾರು ಯಾರು ಮಾಡ್ಕೊಳಲ್ಲ ರೀ. ಯಾವ ಅಧಿಕಾರಿಗಳು ಇದಕ್ಕೆ ಒಟ್ಟ ತಲೆ ಹಾಕಂಗಿಲ್ಲ. ನಾನು ಅಧಿಕಾರಿ ಭೇಟಿಯಾಗಿ ಬಂದಿದ್ದೀವಿ ಹೋಗಿ. ಇಲ್ಲ, ಯಾವ ಅಧಿಕಾರಿನೂ ತಲೆ ಹಾಕ. ಒಟ್ಟು ಸಿಟಿ ಬಸ್ ಬಿಜಾರ್ದಾಗ ಅದಾವೆ, ನಿಂದ್ರಲ್ಲ ಜಾಗ ಇಲ್ಲ. ಪ್ಯಾಸೆಂಜರ್ ಒಟ್ಟೆ 1 ಕಿಲೋಮೀಟರ್ ಮೇಲೆ ನಿಂದ್ರದು, ಎಲ್ಲಿ ತರುತ್ತಾವೆ ಅಲ್ಲೇ ಹೋಗ್ಬಿಡ್ತಾವೆ. ಈಗ ಗಾಂಧಿ ಚೌಕ್ ಕಂಟ್ರೋಲರ್ ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ತಮ್ಮ ಹೆಸರು? ಸುಭಾಷ್ ದೊಡ್ಡಮನಿ ಸಾಹೇಬ್ರೆ. ಇಲ್ಲಿ ಬಸ್ ಸ್ಟಾಪ್ ನಾವು ಹುಡ್ಕೊಂಡು ಬಂದಿದ್ದೀವಿ. ಸಿಟಿ ಬಸ್ ಸ್ಟಾಪ್ ಎಲ್ಲಿದೆ ಅಂತ ಹೇಳಿ. ಅದು ಬಿಡಿಯದವರು ನಗರ ಅಭಿವೃದ್ಧಿ ಮಾಡಬೇಕು. ಇಲ್ಲ, ಪರವಾಗಿಲ್ಲ ಸರ್, ನಮ್ದು ತಪ್ಪು ಒಪ್ಪು. ನಾನು ಇಲ್ಲಿ ಬಂದಿಲ್ಲ. ಈ ಜಾಗ ಕೇಳಿ ಇದು ಕೊಟ್ಟಿಲ್ಲ. ಇದು ಹಳಿ ಮುನ್ಸಿಪಾಲಿಟಿ ಕೇಳ್ಯಾರ, ಅದು ಕೊಟ್ಟಿಲ್ಲ. ಅಲ್ಲಿಂದ ಸರ್ಕಾರ ದವಾಖಾನೆ ಅದಲ್ಲ ಹಳಿದು, ಅದನ್ನು ಕೇಳಿದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ. ಮೇಲೆ ಅಧಿಕಾರಿಗಳೇ ಇದು ಮಾಡಂಗಿಲ್ಲ, ಮತ್ತೆ ಯಾರು ಮಾಡ್ಬೇಕ್ರಿ ಸರ್? ಟೈಮ್ ಸರಿ ಬಸ್ ಇಲ್ರಿ. ಟೈಮ್ ಸರಿ ಬಸ್ ಇಲ್ಲ. ಅಲ್ಲ ಅಂದರೆ ಟೈಮ್ ಸರಿ ಬಸ್ ಇಲ್ಲ ಅಂದ್ರೆ ಎಲ್ಲಿಗೆ ಬಸ್ ಇಲ್ಲ? ಎಲ್ಲಿ ಅವ್ರೇನಂತಾರೆ, ಕಂಟ್ರೋಲರ್ ಹತ್ರ ಹೋಗಿದ್ದೆ ನಾನು, ಡಿವಿಷನಲ್ ಮ್ಯಾನೇಜರ್ ಹತ್ರ. ಅವ್ರು ಹೇಳೋ ಪ್ರಕಾರ ಭವಿ ಸಾಹೇಬ್ರು, ನಿಮಗೆ ಬಸ್ ಬೇಕಾದರೆ ಜನ ಬಂದು ನಮ್ಮ ಭೇಟಿ ಮಾಡಬೇಕು, ಹೇಳಬೇಕು. ನಾವು ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಬಸ್ ಹೊಡುತ್ತೀವಿ. ಬಸ್ ಏನು ಕಡಿಮೆ ಇಲ್ಲ ನಮ್ಮಲ್ಲಿ. ಜನ ಕೇಳಿದ್ರೆ ಡಿಮ್ಯಾಂಡ್ ಇದ್ರೆ ಕಳಿಸ್ತೀನಿ ಅಂತಾರೆ. 1 ಸೆಕೆಂಡ್ ಸ್ಟಾಪ್ ಮಾಡಿ. ಈಗ ನೋಡಿ, ಈಗ ಬಂದಿದೆ ಬಸ್ಸು. ಸಾರ್ವಜನಿಕ ಕುಂದ್ರಕ್ಕೆ ಸೀಟೇ ಇಲ್ಲ ಸರ್. ಇಲ್ಲಿ ಬಂದು ಬಿಸಿಲ ನಿಂದ್ರೆ ಈಗ ಬಂದಿದೆ ಬಸ್ ಬಂದಿದೆ. ಈಗ ನೋಡಿ ಹೆಸರು ಬರಿತಾ ಇದ್ದಾರೆ ಬಸ್ ಮೇಲೆ. ಅಂದರೆ ಎಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿಲ್ಲ. ಇಲ್ಲಿ ಬಂದ ಮೇಲೆ ಕೇಳಿ ಬರಿತಾ ಇದ್ದಾರೆ ಬಸ್ ಮೇಲೆ ನಂಬರ್ ಇದೆ. ಊರು ಎಲ್ಲಿ ಯಾವ ಕಡೆ ಹೋಗ್ಬೇಕನ್ನೋ ಬರಿತಾ ಇದ್ದಾರೆ ಅವರು. ಹಾಂ ಸರ್, ಈ ಬೆಳಗ್ಗೆ ಇಲ್ಲಿವ್ರು ನಿಂದಿರ್ಬೇಕು. ಒಂದು ಸಾರ್ವಜನಿಕ ಕುಂದ್ರಕ್ಕೆ ಸೀಟ್ ವ್ಯವಸ್ಥೆ ಇಲ್ಲ, ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ, ನೆರಳಿಲ್ಲ. ಬಿಸಿಲಾಗಿ ಹೆಂಗೆ ಮಾಡ್ಬೇಕು ಸಾರ್ವಜನಿಕರು? ಇದಕ್ಕೆ ಯಾರು ಸೌಲಭ್ಯ ಏನು ಕೊಡಬೇಕು? ಗೌರ್ಮೆಂಟ್ ಕೊಡಬೇಕು, ಯಾರು ಮುನ್ಸಿಪಾಲಿಟಿ ಕೊಡಬೇಕು, ಮಹಾನಗರ ಪಾಲಿಕೆ ನಾನು ಹೇಳೋ ಪ್ರಶ್ನೆ ಏನು ಗೊತ್ತಾ, ಯಾರು ಕೊಡಬೇಕು ಅದು ಬೇರೆ ಪ್ರಶ್ನೆ. ಇಲ್ಲಿ ಯಾರು ಕಂಟ್ರೋಲ್ ಇದ್ದಾರೆ ಅವ್ರಿಗೆ ಹೋಗಿ ಕೇಳಿದಾರೆ ನೀವು? ಇಲ್ಲ ಸರ್, ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ. ಆಫೀಸರ್ ಕೇಳಿ ಅಂತ ಹೇಳ್ತಾರೆ. ಆಫೀಸರ್ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಇಲ್ಲ, ನೀವು ಕೇಳ್ತಾ ಇದ್ದೀರಿ. ನಾವು ಕೇಳ್ತಾ ಇದ್ದೇವೆ ಸರ್. ಬಂದಾಗ ಒಂದು ಕೇಳ್ತೇವೆ ಸರ್. ಸೀಟ್ ಇಲ್ಲ, ಕಂಟ್ರೋಲರ್ ಇಲ್ಲಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ನೀವು ಸಿಟಿ ಬಸ್ ಸ್ಟ್ಯಾಂಡ್ ಬಗ್ಗೆ ಭಾಳ ಕಂಪ್ಲೇಂಟ್ಗಳಿದೆ. ನೀವು ನೋಡಿರ್ಬೇಕು, ಸಾರ್ವಜನಿಕರೆಲ್ಲ ಹೇಳ್ತಾ ಇದ್ದಾರೆ ಕುಂತ್ಕೊಳ್ಳೋ ಜಾಗ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೆಲ್ಟರ್ ಇಲ್ಲ ಅಂತ. ತಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಅನ್ನಕ್ಕೆ ನಾವು ಗಾಂಧಿ ಚೌಕದಾಗ ಸಿಟಿ ಬಸ್ ನಗರ ಸರದಿಗೆ ಒನ್ಲಿ ಟೈಮ್ಸ್ ಕೇಳಿ ಕಳಿಸೋರು. ಜನರು ತೊಂದರೆ ನಮ್ಮ ಗಮನಕ್ಕೆ ಬಂದಿರಂಗಿಲ್ಲ. ಅದು ನೀವು ಮೇಲಧಿಕಾರಿಗೆ ಹೇಳಿದ್ದೀರಾ ಇದ್ರ ಬಗ್ಗೆ ಏನಾದರೂ? ಬಗ್ಗೆ ನಾವು ಸಾಹೇಬ್ರಿಗೆ ಹೇಳಿದ್ದೇವ್ರಿ. ಇದು ನಮ್ಮ ಬಸ್ ಸ್ಟ್ಯಾಂಡ್ ಬಗ್ಗೆ ಅದು ಅವ್ರು ನಗರಾಭಿವೃದ್ಧಿ ಅವ್ರದ್ದು ಕೆಲಸ, ಅದು ನಮ್ದಲ್ಲ, ಮಹಾನಗರ ಪಾಲಿಕೆದವ್ರು ಮಾಡಿಕೊಡ್ಬೇಕು. ನಿಮ್ಮ ಕಡೆಯಿಂದ ನೀವು ಹೇಳಿದ್ದೀರಾ? ನಮ್ಮ ಕಡೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ನೀವು ಹೇಳಿದ್ದೀರಾ? ಪಾಲಿಕೆದಿಂದ ಅದು ಮಾಡಬೇಕು ಕೆಲಸ, ನಮ್ಮವ್ರದ್ದು ಅಲ್ಲ ಅದು. ನಮ್ದು ಒನ್ಲಿ ಇಲ್ಲಿ ಎಲ್ಲೆಲ್ಲಿ ಹೋಗ್ತಾವೆ ಯಾವ ಬಡಾವಣೆದು ಆ ಟೈಮಿಂಗ್ ಜನ ಕೇಳಿದಕ್ಕೆ ಅದಕ್ಕೆ ಉತ್ತರ ಅಷ್ಟೇ. ಆಶ್ರಮಕ್ಕೆ ಬಸ್ ಇಲ್ಲ ಅಂತ ಎಲ್ಲಾರ್ದು ಕಂಪ್ಲೇಂಟ್. ಆಶ್ರಮಕ್ಕೆ ಅದಾವ್ರಿ, ಸಾಕಷ್ಟು ಅದಾವ. ಒಂದೇ ಬಸ್ ಇದೆ ಅಂತ ಆಶ್ರಮಕ್ಕೆ ಬಂಜಾರ ಕ್ಲಾಸಿಗೆ ಹೋಗ್ಬಿಟ್ರೆ ಹುಡುಗರು ನಿಂದ್ರದಾಗ ಒಂದೊಂದು ತಾಸು ನಿಂದಿರ್ತಾರೆ ಕಾಲೇಜ್. ASP ಕಾಲೇಜ್ಗೆ ಹೋಗಿ ಒಂದೊಂದು ತಾಸು ಕಾಲೇಜ್ ಸ್ಟೂಡೆಂಟ್ಗೂ ಒಂದೊಂದು ತಾಸು ನಿಂದಿರ್ತೇವೆ ರೀ ನಾವು. ASP ಕಾಲೇಜ್ ಆಫ್ ಕಾಮರ್ಸ್ ಬಿಜಾಪುರ ಫೇಮಸ್ ಕಾಲೇಜ್ ರೀ. ಅಂಥ ಸ್ಟೂಡೆಂಟ್ ಬಸ್ಸಿಗೆ ಯಾವ ಒಂದು ಬಸ್ ಹೊಸಲು ಮುಂಜಾನೆ 7:00 ಒಂದು ಬಸ್ ಹೋಗುತ್ತೆ ರೀ. ಅದು ಹೋಯ್ತಾನೆ 8:00 ಬರ್ತೀರಿ. ಸರಿಯಾದ ಟೈಮ್ ಟು ಟೈಮ್ ಬಸ್ ಇಲ್ಲರಿ, ಹುಡುಗರು ಕಾಲೇಜ್ಗೆ ಹೋಗ್ತಾ ಇಲ್ಲರಿ. ಒಂದು ಬಸ್ ಬಿಡ್ತಾರೆ ರೀ. ಎಲ್ಲಿ ವಿಜಯ್ ಕಾಲೇಜ್ ಕಂಟ್ರೋಲ್ ಮಾಡ್ಬೇಕು ರೀ, KED ಕಾಲೇಜ್, SS ಕಾಲೇಜ್ ಹುಟ್ಟು ಸ್ಟೂಡೆಂಟ್ ಅದೇ ಒಂದೇ ಬಸ್ಸಿಗೆ ಹೋಗ್ತಾರೆ. ಎಲ್ಲಿ 4-5 ಕಾಲೇಜ್ಗೆ ಒಂದು ಬಸ್ ಅಂದ್ರೆ ಹುಡುಗರು ಎಲ್ಲಿ ಹೋಗ್ಬೇಕು ಹುಟ್ಟರು 7:00 ಒಂದು ಅದು 7:45 ಬಿಡ್ತಾನೆ ರೀ. ಗಣೇಶ ಬಸವಣ್ಣ ಬಡಾವಣೆ ಕಾಲೇಜ್ ಸ್ಟಾರ್ಟ್ ಆಗೋದು 8ಕ್ಕೆ ರೀ. ಇನ್ನು ಕಾಲೇಜ್ ಸ್ಟಾರ್ಟ್ ಆಗಂಗಿಲ್ಲ ರೀ. 1 ತಾಸು ಹೋಗಿ ಕಾಲೇಜ್ ಮುಂದೆ ಹಾಗೆ ಕುಂದ್ರೋದು. ಈಶ್ವರಿ ಅಂತ ಎಲ್ಲಿ ಹೋಗ್ಬೇಕು? ಯೂನಿವರ್ಸಿಟಿಗೆ. ಮಹಿಳಾ ವಿಶ್ವವಿದ್ಯಾಲಯ. ಎಸ್. ಎಷ್ಟೊತ್ತಿಗಿದೆ ಬಸ್? ಸರ್, ಬಸ್ಸೇ ಇಲ್ಲ. ಟೈಮಿಂಗೇ ಇಲ್ಲ. ಸೊ ದಿ ಮೇನ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಅದನ್ನ ಡೈಲಿ ನಾವು ಹೇಳ್ತೀವಿ. ಅವ್ರು ಅದ್ರ ರೆಸ್ಪಾನ್ಸ್ ಕೊಡಂಗಿಲ್ಲ. ಡಿಪೋ ಮ್ಯಾನೇಜರ್ ಹತ್ರ ಹೋಗಿದ್ದೆ ನಾನು. ಡಿಪೋ 3 ಭವಿ ಸಾಹೇಬ್ರು ಇದ್ದಾರೆ. ಅವ್ರು ಹೇಳ್ತಾರೆ ಸಮಸ್ಯೆ ಇದ್ರೆ ನನಗೆ ಗಮನಕ್ಕೆ ಬಂದರೆ ನಾನು ಬಸ್ ಅರೇಂಜ್ ಮಾಡ್ತೀನಿ. ಮ್ಯಾನೇಜರಿಗೆ ಕಾಲ್ ಮಾಡಿ ಬೇಕಾದಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ, ಬೇಕಾದಷ್ಟು ಸಲ ಕಾಲ್ ಮಾಡಿದ್ದೀವಿ. ಬಟ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ನಾವು ಲೆಕ್ಚರರ್ಸ್ ಸರಿಯಾಗಿ ಕೊಡಲ್ಲ. ಅವರು ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ನಾವು ಕೇಳಿದಕ್ಕೆ ಏನೆಲ್ಲ ಮಾತಾಡ್ತಾರೆ ಅವರು. ನಾವು ಕ್ಲಾಸಸ್ ತಗೋಬೇಕು. ಸೊ ನಮಗೆ ಅಲ್ಲಿ ಹೋಗಿ ಮೀಟ್ ಆಗ್ಲಿಕ್ಕೆ ಆಗಿಲ್ಲ. ಸೊ ತೊರ್ವಿ ಬಸ್ಸಸ್ ಎಲ್ಲ ಯೂನಿವರ್ಸಿಟಿಗೆ ಬಿಡಿ ಅಂದ್ರೆ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಎಷ್ಟು ಹುಡುಗಿಯರೆಲ್ಲ ತೊರ್ವಿಯಲ್ಲಿ ಖಾಲಿ ಪುಕ್ಸಡೆ ಸುಮ್ಮನೆ ನಿಂತ್ಕೊಂಡಿರ್ತವೆ. ಆದ್ರೆ ಸೊ ನಮ್ಮ ಯೂನಿವರ್ಸಿಟಿಗೆ ಬಿಡಲ್ಲ. ಅದು ನಮ್ಮ ಸ್ಟೂಡೆಂಟ್ಗೂ ಪ್ರಾಬ್ಲಮ್ಸ್ ವಿತ್ ನಮ್ಮ ಸ್ಟಾಫ್ಗೂ ಪ್ರಾಬ್ಲಮ್ಸ್ ವಿತ್ ನಮ್ಮ ಸ್ಟಾಫ್ಗೂ ಪ್ರಾಬ್ಲಮ್ಸ್ ಇದೆ. ಅದನ್ನ ಯಾರು ಅರ್ಥನೇ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅದರಲ್ಲಿ ಸ್ಟೂಡೆಂಟ್ಸು ಅರ್ಥ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಆಟೋದಿಂದ ಹೋಗ್ಬಿಡ್ತಾರೆ ಅವರು ಅಷ್ಟೇ. ಅವರು ಕ್ಲಾಸಿಗೆ ಲೇಟಾಗಿ ಮಾಡಿ ಬಂದ್ರೆ ಬೈಯೋರು ನಾವು ತಾನೇ. ಈಗ ನೀವೇ ಹೋಗಲಿಲ್ಲ, ನಾವೇ ಹೋಗ್ಲಿಲ್ಲ ನಡೆಯಲ್ಲ. ಈಗ ಎಷ್ಟೊತ್ತಾಯ್ತು ಬಂದು ನಿಂತ್ಕೊಂಡು ನೀವು ಇಲ್ಲಿ? 1 hour ಆಯ್ತು. ನೀವು ಇಲ್ಲಿ ಬಂದ್ರಲ್ಲ ಸರ್, ಅದಕ್ಕಿಂತ ಮುಂಚೆ ಒಂದು 5 minutes ನಾನು ಬಂದಿದ್ದು.
ಸೊ ಒಂದು ತಾಸಾಗಿದೆ ಬಂದವರು ಸ್ಟಾಫ್ನವರು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಲೆಕ್ಚರರ್ ಅವರು ಇವ್ರು ಹೋಗಿ ಹುಡುಗರಿಗೆ ಸರಿಯಾಗಿ ಬಾ ಅಂತ ಹೇಳಬೇಕಾದ್ರೆ ಇವ್ರಿಗೆ ಬಸ್ ಇಲ್ಲ ಅಂದರೆ ಮುಂದೆ ಹೆಂಗೆ ಪರಿಸ್ಥಿತಿ ಯೋಚನೆ ಮಾಡಿ. ನಾವು ಹೇಳೋದು ಬೋವಿ ಸಾಹೇಬ್ರು ಏನು ಹೇಳ್ತಾರೆ, ಡಿಪೋ ಮ್ಯಾನೇಜರು ನನಗೆ ಗಮನಕ್ಕೆ ಬಂದರೆ ನಾನು ಬಸ್ ಬಿಡ್ತೀನಿ ರೀ, ನನಗೇನು ತೊಂದರೆ ಇಲ್ಲ ಅಂತಾರೆ. ತೊರ್ವಿನಲ್ಲಿ 4 ಬಸ್ ನಿಂತ್ಕೋತಂತೆ ಮೇಡಮ್ ಹೇಳ್ತಾ ಇದ್ದಾರೆ. ಇದೇನು ಅರ್ಥ ಆಗ್ತಿಲ್ಲ, ಇಲ್ಲಿ ಕಮ್ಯುನಿಕೇಷನ್ ಎಲ್ಲಿ ಗ್ಯಾಪ್ ಆಗ್ತಾ ಇದೆ. ನೀವು ಕಂಟ್ರೋಲರ್ಗೆ ಹೇಳ್ಬೋದಲ್ಲ ಈ ಮಾತು. ಈ ಕಂಟ್ರೋಲರ್ ಎದಕ್ಕೂ ಉಪಯೋಗ ಇಲ್ಲ. ಬೇಕಾದ ಸಲ ಕಂಪ್ಲೇಂಟ್ ಮಾಡಿ ನಾವು ಜಗಳ ಮಾಡಿ ನಮಗೆ ಸಾಕಾಗೋಗಿದೆ. ಮಹಿಳಾ ವಿಶ್ವವಿದ್ಯಾಲಯದ ತೊರ್ವಿ ಬಸ್ಸನ್ನು ನಾನು ಎಕ್ಸ್ಟೆಂಡ್ ಮಾಡಿ ಅಂತ ಬೋವಿ ಸಾಹೇಬ್ರು ಹೇಳ್ತಾರೆ. ನನಗೆ ಗೊತ್ತಾದರೆ ಗಮನಕ್ಕೆ ಬಂದರೆ ನಾನು ಸಮಸ್ಯೆ ಇದ್ರೆ ಸಾಲ್ವ್ ಮಾಡ್ತೀನಿ ಅಂತ. ಸರ್ ಅದರದೇ ಒಂದು ಆದ ಪ್ರತ್ಯೇಕದ ಬಸ್ಸುಗಳಿದಾವೆ, ಅದಕ್ಕೆ 3 ಬಸ್ ಸಪ್ರೇಟ್ ಇಟ್ಟಿದ್ದಾರೆ. ಮಹಿಳಾ ಒಂದು ತಾಸು ಆಯ್ತು ಈಗ ನಿಂತು ನಾವು ನೋಡ್ತಾ ಇದ್ದೀವಿ. ಈಗ 35ಕ್ಕೆ ನಮ್ಗೆ ಹೋಗಿರ್ತದೆ. ಅರ್ಲಿ ಈಗ ಏಪ್ರಿಲ್ ಮತ್ತು ಮೇ ತಿಂಗಳಿನಾಗ ಅರ್ಲಿ ಮಾರ್ನಿಂಗ್ ಕಾಲೇಜ್ ಅದಾವೆ 8 ಗಂಟೆ, 7ರಿಂದ 8 ಗಂಟೆವರೆಗೂ 5 ಬಸ್ ನಾವು ಬಿಡ್ತೀವಿ. ಮಹಿಳಾ ಯೂನಿವರ್ಸಿಟಿ ಸಪ್ರೇಟ್. ಮೇಡಮ್ ಏನು ಹೇಳ್ತೀರಿ ಸರ್? ಸರ್ ಇಲ್ಲ ಸರ್ ನಾನು ವಾಪಸ್ ನಿಮ್ಮ ಪ್ರಾಬ್ಲಮ್ಮು ಇವ್ರ ಪ್ರಾಬ್ಲಮ್ಮು, ನಾನು ಬ್ರಿಡ್ಜ್ ಅಷ್ಟೇ. ನಿಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕು. ನಾನು 7 ಗಂಟೆ 7:15ಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 8 ಗಂಟೆ ತನಕ 5 ಬಸ್ಸುಗಳು ನಾವು ಮಹಿಳಾ ಯೂನಿವರ್ಸಿಟಿ ಸಪ್ರೇಟು. ಅವರು ಹೆಣ್ಮಕ್ಳಿಗಾಗಿ ಬಿಡ್ತೀವಿ ಹೆಚ್ಚು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಕಾಲೇಜ್ 8 ಗಂಟೆಗೆ ಕಾಲೇಜ್ ಚಾಲು. 5 ಬಸ್ಸು ಮಹಿಳಾ ಯೂನಿವರ್ಸಿಟಿ, 1 ಬಸ್ಸು ರಾಣಿ ಚೆನ್ನಮ್ಮ, 6 ಬಸ್ಸುಗಳು ನಮ್ಗೆ ಹೋಗ್ತಾವೆ. ಸರ್ 8 ಗಂಟೆಗೆ ಹೋದರೆ ಮುಂದೆ ಏನು ಕ್ಲಾಸಸ್ ಇರಲ್ವಾ ಸರ್? ಈಗಲೂ ಅವಳು ಮಹಿಳಾ ಯೂನಿವರ್ಸಿಟಿ ಸ್ಟೂಡೆಂಟ್, ಅವಳು ಕೂಡ PhD ಏನೋ ಮಾಡ್ತಾ ಇದ್ದಾರೆ. ಸೊ ಈಗ ಅವರಿಗೂ ಕೂಡ ಬಸ್ ಬೇಕಲ್ಲ. ಸೊ ಬೆಳಿಗ್ಗೆ ಬಸ್ ಅಷ್ಟು ಬಿಟ್ಟರೆ ಆಮೇಲೆ ಇರೋರು ಏನು ಮಾಡಬೇಕು? ಆಫೀಸ್ ಕಾಲೇಜ್ ವರ್ಕು 8 to 2 ಈ 2 ತಿಂಗಳು ಮಾತ್ರ. ಬಟ್ ನಾವು ಎಕ್ಸ್ಟ್ರಾ ಕ್ಲಾಸಸ್ ತೊಗೋತೀವಿ 5 ಗಂಟೆವರೆಗೂ. ಆ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡಬೇಕು? ನೀವು ಇವ್ರ ಗಮನಕ್ಕೆ ತಂದು ಕೊಡಿ ಮೇಡಮ್. ಇವರು ನೋಡಿ ಅವ್ರ ಕಂಟ್ರೋಲ್. ನಾವು ಇವ್ರ ಜೊತೆ ಜಗಳಾಡಿಲ್ಲ, ಕೇಳಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾತಾಡಲಿ, ನಾವು ಮಾತಾಡಕ್ಕೆ ರೆಡಿ ಇದ್ದೀವಿ. ಡಿಪೋ ಮ್ಯಾನೇಜರ್ ಜೊತೆ ನಾನು ಎಷ್ಟು ಸತಿ ಮಾತಾಡಿದ್ದೀನಿ. ಅಲ್ಲ ನನ್ನ ಉದ್ದೇಶ ಏನು ಗೊತ್ತಾ, ನಿಮ್ಮ ಸಮಸ್ಯೆನ ಮೇಲಧಿಕಾರಿಗೆ ಅಥವಾ ಸಚಿವರಿಗೆ ಹೇಳೋದು. ನಾನು ಕಾಲ್ ಮಾಡ್ಬಿಟ್ಟು ಮಾತಾಡಿದ್ದೀನಿ, ಮೇಲಧಿಕಾರಿ ಜೊತೆನೂ ಮಾತಾಡಿದ್ದೀನಿ. ಕೇಳಿದ್ಕಾರೆ ಅಂತ ಹೇಳ್ತಾರೆ, ಹಾಂ ಬರ್ತಿದೆ ಅಂತ ಹೇಳ್ತಾರೆ. ಅದನ್ನ ಬಿಟ್ಟರೆ ಮತ್ತೆ ಏನೂ ಹೇಳಲ್ಲ ಅವರು, ಬರತ್ತ ಅಂತ ಹೇಳ್ತಾರೆ ಅಷ್ಟೇ. ಒಳ್ಳೇದು. ನಾವೀಗ ಸಾಯಿ ಪಾರ್ಕ್ ಬಸ್ ಸ್ಟಾಪ್ನಲ್ಲಿದ್ದೀವಿ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ನೀವು ನೋಡ್ಬೋದು ಇದು ದೊಡ್ಡ ಏರಿಯಾ ಬೆಳೀತಾನೇ ಇದೆ. ಇಲ್ಲಿ ಒಂದು ಹಾಸ್ಟೆಲ್ ಇದೆ ಹುಡುಗರದು, BCM ಹಾಸ್ಟೆಲ್ಲು. ಸುಮಾರು 250 ಹುಡುಗರು ಇರ್ತಾರೆ. SC ST ಹಾಸ್ಟೆಲ್ಲು, ಸುಮಾರು 250 ಹುಡುಗರು ಇರ್ತಾರೆ. ಇಲ್ಲಿ ಗಂಟೆಗೆ ಒಂದು ಬಸ್ ಬರುತ್ತೆ, ಸಿಟಿ ಬಸ್. 1 ಅವರಿಗೆ ಒಂದು ಬಸ್ ಬರುತ್ತೆ. ಇವರು ಇಲ್ಲಿ ಪಬ್ಲಿಕ್ ನಿಂತಿದ್ದಾರೆ ಬಸ್ಗೋಸ್ಕರ. ಸ್ವಲ್ಪ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ಹಾಂ ನಮಸ್ಕಾರ. ನಮ್ಮ ಹೆಸರು DA ಪಾಟೀಲ್ ಅಂತ. ಹಾಂ. ಈ ಸಿಟಿ ಬಸ್ ಯಾವ ಥರ ಇದೆ ಇಲ್ಲಿ? ಈ ಬಸ್ ಸ್ಟಾಪ್ ಎಲ್ಲಿದೆ? ಸಿಟಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಇಲ್ಲಿನ್ನ ಬಸ್ ಸ್ಟಾಪ್ ಆಗಿಲ್ಲ ರೀ. ಮೊದಲೊಂದು ಇತ್ತಲ್ರಿ ಸರ್? ಹಾಂ ಇಲ್ಲ, ಅದು ಬಸ್ ಇಲ್ಲೇ ಹೊಳಸ್ತಾರೆ. ಅದನ್ನು ಇಲ್ಲೇ ಟರ್ನ್ ಮಾಡ್ಕೊಂಡು ಹೋಗ್ತಾರೆ. ಸಾಯಿ ಪಾರ್ಕ್ ಬಸ್ ಸ್ಟ್ಯಾಂಡ್ಲಿಂದ ಅದನ್ನು ಅಲ್ಲಿ ಇದ್ರ ತನಕ ಯಾವ್ದು ಹಾಸ್ಟೆಲ್ SC ಹಾಸ್ಟೆಲ್ ತನಕ ಬಿಟ್ರೆ ಭಾಳ ಒಳ್ಳೇದಾಕದ. ಹುಡುಗರಿಗೆ ದೊಡ್ಡ ಅನುಕೂಲ ಆಗ್ತದೆ. ಅಲ್ಲಿಂದ ಇಲ್ಲಿ ತನಕ ನೋಡ್ಕೊತ ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್. ಹಿಂಗಾಗಿ ಅದು ಪ್ರಾಬ್ಲಮ್ ಆಗ್ಯದ ಸರ್. ಮತ್ತು ಬಸ್ ಟೈಮ್ ಸರಿಯಾಗಿ ಬರ್ತಾ ಇದೆ? ಟೈಮ್ ಸರಿಯಾಗಿ ಬರೋದಿಲ್ಲ ರೀ. ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ಆ ಗೇಟ್ ಪ್ರಾಬ್ಲಮ್ ಸರ್, ರೈಲ್ವೆ ಗೇಟ್ ಇದೆ. ಸ್ಟ್ರೇಟು ನಮ್ಗೆ ಹಾಸ್ಟೆಲಿಂದ ಗಾಂಧಿ ಚೌಕ ಒಂದು ಬಸ್ ಅಡ್ಡಾಡುವಂಗೆ ವ್ಯವಸ್ಥೆ. ಗಾಂಧಿ ಚೌಕ್ವರೆಗೆ, ಹಾಸ್ಟೆಲಿಂದ ಗಾಂಧಿ ಚೌಕ್ವರೆಗೆ ಅನುಕೂಲ ಆಗ್ತದೆ. ಆಯ್ತು. 108 ಹುಡುಗರು ಇಲ್ಲಿಂದ ದಿನ ಎಲ್ಲಿಗೆ ಹೋಗ್ತಾರೆ? ಏನು ಓದ್ತಾರೆ? ಏನು ಓದ್ತಾ ಇದ್ದಾರೆ ಅವರು? ಈಗ BE-ದವ್ರು ಅದಾರ ರೀ, ಡಿಪ್ಲೊಮಾದವ್ರು ಅದಾರ, ITI-ದವ್ರು ಅದಾರ, ಆಟೋಮೊಬೈಲ್ಸ್ದವ್ರು ಅದಾರ. ಮತ್ತು ಅದು ಈಗ ಬಸ್ಸಿನ ತೊಂದರೆ ಭಾಳ ಅದ ಸರ್. ಹಾಂ, ಬಸ್ಸು ಮತ್ತು ಸರಿಯಾಗಿ ಇಲ್ಲ. ಇಲ್ರಿ, ಸಾಯಿ ಪಾರ್ಕ್ನವ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಬಸ್ ಇದೆ, ಬೆಳಗ್ಗೆನೇ ಬರ್ತಾವೆ ಅಂತೇಳಿ. ಅಲ್ಲ, ಸಾಯಿ ಪಾರ್ಕಲ್ಲಿ ಬಸ್ ಇದೆ ಅಂತ ನಾನು ಕೇಳ್ಕೊಂಡು ಬಂದೆ ಜಸ್ಟ್. ನಿಮ್ಮ ಪ್ರಕಾರ ಬಸ್ ಇಲ್ಲ ಅಂತೀರಿ? ಯಾವ ಸರ್, ನಮ್ಮ ಹಾಸ್ಟೆಲಿಂದ ಭಾಳ ದೂರ ಅದ ಮತ್ತು ಟೈಮ್ ಸರಿಯಾಗಿಲ್ಲ. ದೂರ ಆಗುತ್ತೆ ಇಲ್ಲಿಂದ? ಈಗ 1 ಕಿಲೋಮೀಟ್ರ್ ಆಗ್ತದಲ್ಲ. ಹಾಂ, 1 ಕಿಲೋಮೀಟ್ರ್ ಅಂತರ 1 ಕಿಲೋಮೀಟ್ರ್ ಅದ ಸರ್. ಮತ್ತು ಈ ಬಾಲ್ಕೋಟೆ ನೀವೆಲ್ಲ ಸ್ಟೂಡೆಂಟ್ಸಾ? ನಮಸ್ಕಾರ. ನಿಮ್ಮ ಹೆಸರೇನು? ಹನುಮಂತಣ್ಣ. ಇಲ್ಲಿಂದ ಬಸ್ಸು, ಸಿಟಿ ಬಸ್ಸು ಎಷ್ಟೊತ್ತಿಗೆ ಬರಬೇಕು? ಬಂದ್ರೆ ಇಲ್ಲಿ ಅಕಸ್ಮಾತ್ ಬಂತು ಅಂದರೆ ಸರ್ 8 ಗಂಟೆಗೆ ಬರ್ಬೇಕು ಸರ್. ಎಕ್ಸಾಕ್ಟ್ ಸ್ಕೂಲು ಕಾಲೇಜ್ ಎಷ್ಟೊತ್ತಿಗೆ ಇರುತ್ತೆ? ಬೆಳಗ್ಗೆ 9 ಗಂಟೆಗೆ ಇರ್ತದೆ ಸರ್. 8ವರೆಗೆ ಬಂದ್ರೆ ನಡೀತದೆ. 8-8:15 ಬಸ್ ಇರಬೇಕು. ಹಾಂ ಸರ್, ಒಂದು ಬಸ್ ಇರಬೇಕು. ವಾಪಸ್ ಬರೋದು ನಿಮ್ಮ ಟೈಮಿಂಗ್ ಏನಲ್ಲಿ? ಅಂದ್ರೆ ಸರ್ ಬೇರೆ ಕೋರ್ಸ್ ದೊರದಲ್ಲ ಸರ್, ಅವ್ರ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಬೆಳಗ್ಗೆ ಮಾತ್ರ ಒಂದು ಬಸ್ ಇದ್ರೆ ಅನುಕೂಲ ಆಗುತ್ತೆ. ಸಾಯಿ ಪಾರ್ಕ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? 1 ಕಿಲೋಮೀಟರ್ ಆಗುತ್ತೆ ಸರ್. ಅಕಸ್ಮಾತ್ ಬಸ್ ಸಿಗ್ಲಿಲ್ಲ ಅನ್ಕೊಡ್ರಿ, ಹೆಂಗೆ ಹೋಗ್ತೀರಿ ನೀವು? ಆಟೋಗೆ ಹೋಗ್ತೈತೆ. ಆಟೋದಾಗ ಹೋಗ್ತೀವಿ ದೊಡ್ಡ ಸರ್. ಆಟೋ ಸಿಗುತ್ತೆ? ಆಟೋ ಸಿಗುತ್ತೆ ಸರ್. ಆಟೋ ಸಿಗುತ್ತಲ್ಲ ಅಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಸರ್.
ಕಡಿಮೆ ಸರ್ ಆಟೋನು ಕಡಿಮೆ ಅಲ್ಲ, ನಿಮಗೆ ಸರ್ಕಾರದಿಂದ SC/ST ಹಾಸ್ಟೆಲ್ ಫ್ರೀ ಇರಬೇಕಲ್ಲ ಇದು, ಅಂದರೆ ಫ್ರೀ ಕೊಟ್ಬಿಟ್ಟು ಒಂದು ಬಸ್ ಕೊಟ್ಟರೆ ನಿಮ್ಗೆ ಭಾಳ ಅನುಕೂಲ ಆಗ್ತಿತ್ತು ಅಂತ ನಾವು. ಹಾಂ ಸರ್ ಅನುಕೂಲ ಆಗುತ್ತೆ ರೀ. ನೀವೇನಂತೀರಿ? ಹೌದು ಸರ್, ನೀವೇನ್ ಬಸ್ ಮಾಡ್ತಾ ಇದ್ರಿ? ಬಿ ಸರ್ ಸಿಕ್ಯಾಬ್. ಯಾವುದು ಸಿಕ್ಕಾಬ? ಹಾಂ, ಇಲ್ಲಿಂದ ಸಿಕ್ಕಾಬ್ ಬಸ್ ಇದೆಯಾ? ಬಸ್ ಎರಡೇ ಬಸ್ ಇದೆ ಸರ್, ಲೇಟ್ ಭಾಳ ಆಗುತ್ತೆ ಸರ್. ಎಷ್ಟೊತ್ತಿಗೆ ಇರುತ್ತೆ ಕಾಲೇಜ್? ಎಷ್ಟೊತ್ತಿಗೆ ಇರುತ್ತೆ? 8ಕ್ಕೆ ಸರ್. ಮತ್ತು ಎಷ್ಟೊತ್ತಿಗೆ ಬೇಕು ಬಸ್ಸು? 8 ಗಂಟೆಗೆ ಬೇಕು ಸರ್, ಆದರೆ 9 ಗಂಟೆ 9:15 ಬರುತ್ತೆ ಸರ್. ಬಸ್ ಟೈಮಿಂಗ್ ಇಲ್ಲ. ಟೈಮಿಂಗ್ಸ್ ಇಲ್ಲ ಸರ್, ಟೈಮಿಂಗ್ ಬರಲ್ಲ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಟೈಮಿಂಗ್ಸೇ ಇಲ್ಲ ಬಸ್ಸಿಂದ, ಅದು ಯಾವಾಗ ಬರ್ತಿದೆ ಯಾವಾಗ ಸ್ಟಾಪಲ್ಲಿ ಇದ್ದೀವಿ ನಾವು, ಕಂಟ್ರೋಲ್ ಜೊತೆ ಮಾತಾಡೋದು. ಸರ್ ತಮ್ಮ ಹೆಸರು? ಕುಲಕರ್ಣಿ, SM ಕುಲಕರ್ಣಿ ಅಂತ, ಸಾರಿಗೆ ನಿಯಂತ್ರಕರು. ಇಲ್ಲಿ ಎಷ್ಟು ಬಸ್ ಬರ್ತವೆ? ಇಲ್ಲಿ ಈ ಪಾಯಿಂಟಿಗೆ 27 ಬಸ್ ಬರ್ತಾವ್ರಿ. 27 ಬಸ್ ಬರ್ತಾವ? ಸಾಯಿ ಪಾರ್ಕ್ ಅಂದರೆ ಇದು ಗಣೇಶ್ ನಗರ ಅಲ್ಲ? ಗಣೇಶ್ ನಗರ. ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಸರ್? ಇಲ್ಲಿಂದ ಆಶ್ರಮ ಹೋಗ್ತವೆ, ಇಲ್ಲಿಂದ ತೊರವಿ ಹೋಗ್ತವೆ, ಇಲ್ಲಿಂದ ಗ್ಯಾಂಗ್ ಬೋಡಿ, ಶಕ್ತಿನಗರ, ಸಮರ್ಥ ನಗರ, ಆಮೇಲೆ ಆದರ್ಶ್ ನಗರ, ತೊರವಿ ಹೇಳಿನಿ. 27 ಬಸ್ ಇದೆ ಇಲ್ಲಿಂದ. ಭಾಳ ಚೆನ್ನಾಗಿದೆ. ಇನ್ನೊಂದೇನಾಯಿತು, ನಾವೀಗ ಸದ್ಯಕ್ಕೆ ಸಾಯಿ ಪಾರ್ಕ್ ಹೋಗಿ ಬಂದ್ವಿ. ಸಾಯಿ ಪಾರ್ಕಿಂದ ಸ್ವಲ್ಪ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು BCM ಹಾಸ್ಟೆಲ್ ಆಗಿದೆ. ಅಲ್ಲಿ 106 ಹುಡುಗರು BCMನಲ್ಲಿ ಇರ್ತಾರೆ, ಡಿಪ್ಲೊಮೊ BE ಮಾಡ್ತಿರ್ತಾರೆ. ಅವರಿಗೆ ಸಾಯಿ ಪಾರ್ಕ್ ಬರೋ ಬಸ್ಸು ಅಲ್ಲಿ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ. ಆ್ಯಕ್ಚುಲಿ ಸಾಯಿ ಪಾರ್ಕ್ ಹತ್ರ ಹಾಸ್ಟೆಲ್ ಹತ್ರ ದೊಡ್ಡ ಜಾಗ ಇದೆ, ಅಲ್ಲಿಗೆ ಒಂದು ಬಸ್ ಅನುಕೂಲ ಆಗುತ್ತೆ. ಅಲ್ಲಿಂದ ಬಸ್ಸು ಈ ಕಡೆ ಗಣೇಶ್ ಮೊದಲು ಇತ್ತಂತೆ, ಟ್ರಾಫಿಕ್ ಇಲ್ಲ ಅಂತೇಳಿ ಏನೋ ಬಂದ್ ಮಾಡಿದ್ದಾರೆ. ಇಲ್ಲಿ ಬರೋ ಬಸ್ಸನ್ನು ಒಂದು ಬಸ್ ಸಮರ್ಥ ನಗರದ ಬಸ್ ಸ್ವಲ್ಪ ಅಲ್ಲಿವರೆಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಅವ್ರ ಅಪೇಕ್ಷೆ. ಸಮರ್ಥ ನಗರದಿಂದ ಸಮರ್ಥ ನಗರದ ಬಸ್ಸನ್ನೇ ಸಾಯಿ ಪಾರ್ಕ್, ಅಲ್ಲೊಂದು BCM ಹಾಸ್ಟೆಲ್ ಇದೆ, SC/ST ಹಾಸ್ಟೆಲ್ ಇದೆ. ಸಾಯಿ ಪಾರ್ಕಲ್ಲೇ ಹಾಸ್ಟೆಲ್ ಇದೆ. ಸಾಯಿ ಪಾರ್ಕ್ ಹೋಗಲ್ಲ ಸರ್ ಇದು, ಸಮರ್ಥ ಅಲ್ಲಲ್ಲ, ಸಮರ್ಥ ನಗರ ಲಾಸ್ಟ್ ಅದು. ಹೌದ್ರಿ, ಅಲ್ಲಿ ಪಬ್ಲಿಕ್ ಇಲ್ಲ ಅಂತ ಖಾಲಿ ಹೋಗ್ತಾ ಇದೆ ಬಸ್. ಅದೇ ಬಸ್ಸನ್ನ ನೀವು ಸಾಯಿ ಪಾರ್ಕ್ ಅದು BCM ಹಾಸ್ಟೆಲ್ಗೆ SC/ST ಹಾಸ್ಟೆಲ್ ಕಳಿಸಿದ್ರೆ ಆ ಹುಡುಗರಿಗೆ ಅನುಕೂಲ ಆಗುತ್ತೆ. ಬೆಳಗ್ಗೆ 108 ಹುಡುಗರು 106 ಹುಡುಗರು ಅನ್ನೋದು ನೀವು ಒಂದು ಸ್ವಲ್ಪ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರೆ, ಹೇಳ್ತೀನಿ. ಮೇಲಾಧಿಕಾರಿಗಳು ತಿಳಿಸಿದ್ರೆ ಅವರು ನೀವು ಕೊಡ್ತಾರೆ ಸರ್, ಅವ್ರ ಅಪ್ಪಣೆ ಆದರೆ. ಮತ್ತೆ ಇನ್ನೊಂದೇನಾಗಿದೆ, ನಾನು ಕೇಳಿದ್ದು ಅಲ್ಲಿ ಹುಡುಗರೆಲ್ಲ ಹೇಳಿದ್ದು, ಪಬ್ಲಿಕ್ ಹೇಳಿದ್ದು, ಕನಕದಾಸ್ ಬಡಾವಣೆಯಿಂದ ಹೊಸ ರೋಡ್ ಆಗಿದೆ ಈಗ ಸ್ಟೇಷನಿಗೆ, 60 ಫುಟ್ ರೋಡ್. ಹೌದು ಸರ್. ಇಲ್ಲಿಂದ ಯಾವುದೂ ಸ್ಟೇಷನಿಗೆ ಬಸ್ ಇಲ್ಲ. ಅದಕ್ಕೆ ತಾವೇನಾದ್ರು ಅದು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿರ್ತೀವಿ, ಅವರು ಕ್ರಮ ತಗೊಂಡ್ರೆ ಆಗ್ತದೆ ಸರ್. ದಯವಿಟ್ಟು ಹೇಳಿ. ಆಯ್ತು ಸರ್, ನಾವು ಹೇಳ್ತೀವಿ. बोलिए सर, कहाँ है आप? यहाँ इधर ही गणेश नगर में स्टॉप में है। स्टॉप के बाजू हमारे बस स्टॉप को क्या नहीं, एक बस रुक के गए तो चलता। ये क्या होता है, कंटिन्यू 4 बस कंटिन्यू रुकते हैं, एक के पीछे उनको एक 10 मिनट टाइम रहता है, वहाँ गेट डाले नहीं, यहाँ रुकते हैं। इसके लिए बस स्टॉप उखाड़ को रिंग रोड को डाले तो भी चलता कंटिन्यू। ऐसा अभी कैसा हुड़कों में एक बस रुक के ऐसे जाते हैं, कंटिन्यू फ्लोइंग रहता, वैसा रहे तो चलता नहीं। अभी हम बस रुकने से आपको क्या प्रॉब्लम हो रहा है? आपको क्या नहीं, ट्रैफिक होता सर, कंटिन्यू ट्रैफिक होता है, और हमारे घर सामने की गाड़ी हमें निकालना है तो बस गए तक रुकना पड़ता। ट्रैफिक प्रॉब्लम हो रहा है? ट्रैफिक प्रॉब्लम होता है, और हमारे गाड़ी हमें बाहर लेना है तो आपके हिसाब से एक बस सही, एक बस एक स्टॉप को ठहरे तो बस राइट। ये क्या करते हैं, स्टॉप छोड़ को हमारे दुकान सामने घर सामने कंटिन्यू 4 बस रुका छोड़ते हैं। ओके सर, ओके सर, ओके, ಥ್ಯಾಂಕ್ ಯು. ಬಸ್ಸಿನ ವ್ಯವಸ್ಥೆನೂ ಸರಿಯಾಗಿದೆ. ಅದು ಅವರು ಹೇಳಿದಾಗೆ ಒಂದೊಂದು ಬಸ್ ನಿಂತರೆ ಅಡ್ಡಿ ಇಲ್ಲ, 1-2 ಬಸ್ 4-5 ಬಸ್ ಅನುಕೂಲ ಏನಲ್ಲ, ವ್ಯವಸ್ಥೆ ಸರಿಯಾಗಿದೆ. ಅಂದ್ರೆ ಒಂದಾದ ನಂತರ ಒಂದಾದ್ರೆ ಸ್ವಲ್ಪ ವ್ಯವಸ್ಥೆ ಸರಿಯಾಗ್ತದೆ. ಇಲ್ಲಿ ಸಿಟಿ ಬಸ್ ಇನ್ನೂ ಬರ್ತಾ ಇಲ್ಲ ರೀ. ಅಲ್ಲ, ಮೊದಲು ಇದ್ವಾ? ಮೊದಲು ಯಾವಾಗ ಒಂದೊಂದು ಸಲ ಹೇಳ್ದ ಬಂದು ಹೋಗ್ಯಾವ್ರಿ ಅಷ್ಟೇ, ಮತ್ತೆ ಬಸ್ ಇಲ್ಲ. ನೀಲಮ್ಮ ಅನ್ಶಾಳ್. ಇಲ್ಲಿ ಬಸ್ ಇಲ್ವಾ? ಇಲ್ಲಿಗೆ ಒಳಗಡೆ ಬಸ್ ಇಲ್ಲ, ಅಲ್ಲಿ ತನಕ ಅಷ್ಟೇ ಬರ್ತಾರೆ, ಗೇಟ್ ತನಕ. ಯಾಕೆ ಒಳಗಡೆ ಜನ ಪಬ್ಲಿಕ್ ಎಲ್ಲ ಇಲ್ಲೇ ಇದೆಯಲ್ಲ, ಫುಲ್ ಟ್ರಾಫಿಕ್ ಇಲ್ಲೇ ಇದೆ, ಒಳಗಡೆ ಇದೆ ಜನ ಅಷ್ಟು ಮನೆ ಇದೆ. ಮಾಡಿಲ್ಲ ರೀ. ಅಲ್ಲ, 27 ಬಸ್ ಗಣೇಶ್ ನಗರಕ್ಕೆ ಇದೆ, 27 ಬಸ್ ಈ ಕಡೆ ಬರ್ತಾ ಇಲ್ರಿ. ಅಲ್ಲ, ಅಲ್ಲೇ ಬನ್ನಿ, ನಮ್ಮಲ್ಲಿ ಅನುಕೂಲ ಮಾಡಿಕೊಟ್ಟಿಲ್ಲ ಯಾರು. ಅಲ್ಲಲ್ಲ, ನೀವು ಬನ್ನಿ ಇಲ್ಲಿ ಒಂದು ನಿಮಿಷ. ಈ ಕಡೆ ನಮ್ಮಲ್ಲಿ ಭೋವಿ ಅಂತ ಹೇಳ್ಬಿಟ್ಟು ಡಿಪೋ ಮ್ಯಾನೇಜರ್ ಇದ್ದಾರೆ, ಬಸ್ ನಂಬರ್ ಡಿಪೋ 3ರಲ್ಲಿ 3. ಅವ್ರು ಹೇಳೋ ಪ್ರಕಾರ ಜನಗಳ ಸಮಸ್ಯೆ ಇದ್ರೆ ನಾವು ಬಸ್ ಬಿಡ್ತೀವಿ, ಜನಗಳ ಸಮಸ್ಯೆ ಇದ್ರೆ ನಾವು ಬಸ್ ಬಿಡ್ತೀವಿ. ಸರ್ ಸಮಸ್ಯೆ ಇದೆ ಸರ್, ಸಮಸ್ಯೆ ಹೆಂಗ ಸರ್, ಇಲ್ಲಿ ಮಂದಿ ಹೋಗಕ್ಕೆ ಸ್ಟೇಷನ್ ಹೋಗಕ್ಕೆ ಅನುಕೂಲ ಇಲ್ಲ ಸರ್. ಎಲ್ಲಿಗೆ ಹೋಗ್ಲಿಕ್ಕೆ? ಸ್ಟೇಷನ್ಗೆ ಹೋಗಕ್ಕೆ ಅನುಕೂಲ ಇಲ್ಲ. ರೈಲ್ವೆ ಸ್ಟೇಷನ್ ಹೋಗ್ಲಿಕ್ಕೆ ಎಲ್ಲಿಂದ ಹೋಗ್ಬೇಕದು? ಇಬ್ರಾಹಿಂ ಬ್ರಿಗೇಡ್ದಿಂದ ಸೀದಾ ಕಸ್ತೂರಿ ಕಾಲೋನಿ, ಇಬ್ರಾಹಿಂಪುರ್ ರೈಲ್ವೆ ಸ್ಟೇಷನ್ ಇಂದ ಮೇನ್ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಈ ರೋಡೇ ಯೂಸ್ ಮಾಡ್ತಾರೆ. ಈ ರೋಡೇ ಬೇಕಾಗುತ್ತೆ. ಬನ್ನಿ. ನಮಸ್ಕಾರ. ಶಶಿಕಲಾ ಕೊಟ್ಟಿಗೆ ಅಂತ ಹೇಳಿ, ಇದು ಬಿಲ್ಡಿಂಗ್ ನಮ್ದೇ ರೀ. ಮತ್ತು ಎಲ್ಲ ಬಸ್ಗಳು ಇಲ್ಲೇ ಬರ್ತಾವೆ.
ಈಗ ಇದು ಬಸ್ ಸ್ಟಾಪಿನ ಸಂಬಂಧ ಅಲ್ಲ ನಮಗೆ ಇಷ್ಟು ಅವಶ್ಯ ಐತಲ್ರಿ. ನಾವು ಅವಾಗೆಲ್ಲ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ. ರೋಡ್ ಸರಿ ಇಲ್ಲ ಅದಕ್ಕೆ ಕೊಡಂಗಿಲ್ಲ ಅಂತಂತಿದ್ರು. ಈಗ ಇದು ರೋಡ್ ಸರಿಯಾಗಿದೆ. ಆಮೇಲೆ ಇದನ್ನ ಡೈರೆಕ್ಟ್ ಈಗ ಸ್ಟೇಷನ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಸ್ಟೇಷನ್ಗೆ ಒಂದು ಸ್ಟೇಷನ್ ಹೆಂಗೆ ಹೋಗ್ಬೇಕು? ರಸ್ತೆ ಇದು ಹೆಂಗೆ ಹೋಗ್ಬೇಕು? ಡೈರೆಕ್ಟ್ ಇಬ್ರಾಹಿಂಪುರ್ ಟು ಶೇಖ್ ಕಾಲನಿ, ಶೇಖ್ ಕಾಲನಿ, ಶಾಂತಿನಗರ್, ಸುಭಾಷ್ ಕಾಲನಿ, ಇಲ್ಲಿಂದ ಕಸ್ತೂರ್ ಕಾಲನಿಗೆ ಒಂದು ಸ್ಟಾಪ್ ಕೊಟ್ರೆ ಮುಂದೆ ಶಾಂತಿನಗರ್, ಸುಭಾಷ್ ಕಾಲನಿ, ಹಕೀಮ್ ಚೌಕ್ ಸ್ಟೇಷನ್, ಗೋಲ್ಗುಮಟ್ ಸ್ಟೇಷನ್. ಬಸ್ಸಿನ ಅವಶ್ಯಕತೆ ಇದೆ. ನನ್ನ ಹೆಸರು ಮಂಜುಳಾ ಗುರ್ಜಾಲ್ಕರ್ ಅಂತ ಹೇಳಿ. ನಾವೀಗ 10th ಮುಗಿದು ಫಸ್ಟ್ ಇಯರ್ಗೆ BD SOIT ಅಂತೇಳಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ವಿ. ಬಸ್ ಇಲ್ಲಿ ಸ್ಟಾಪ್ ಅಂತೇಳಿ ಏನು ಬಸ್ಸಿನ ಸ್ಟಾಪ್ ಅಂತ ಮಾಡಿಲ್ಲ. ಒಂದೊಂದು ಸತ KHB ಕಾಲನಿ ಒಳಗೆ ಹೋಗಿ ಹಂಗಿಂದೆ ಹೋಗ್ತೈತಿ. ಇಲ್ಲಿ ಮನುಷ್ಯರಿಗೆ ಭಾಳ ತೊಂದರೆ ಆಗ್ತೈತಿ. ಅಂದ್ರೆ ಇಲ್ಲಿ ವಯೋವೃದ್ಧರು ನಡ್ಕೊತ ಹೋಗೋ ಪರಿಸ್ಥಿತಿ ಒಳಗದ. ಇಲ್ಲಿ ಬಸ್ ಅಂತ ಏನು ಸೌಕರ್ಯ ಮಾಡಿದ್ರು. ಕಸ್ತೂರಿ ಕಾಲನಿಗಂತೆ ಬಸ್ ಮಾಡಿದ್ರು, ಆದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು. KHB ಕಾಲನಿಗೆ ಅಂತ ಮಾಡ್ಯಾರ, ಅದು ಅಲ್ಲಿಂದ ಒಳಗೆ ಹೋಗ್ತೈತಿ. ಯಾವಾಗಾರ ಒಮ್ಮೆ ಅಷ್ಟೇ ಒಳಗೆ ಬರ್ತೈತಿ. ನಮಗೆ ಅದರಿಂದ ಭಾಳ ತೊಂದರೆ ಆಗೈತಿ. ಒಂದು ಬಸ್ ಬಿಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತೈತಿ. ಹೆಂಗಿದ್ರು ಈಗ ರೋಡ್ ಆಗ್ಯದ, ಅದ್ರ ಸಲುವಾಗಿ ಇನ್ನೊಂದು ಬಸ್ ಬಿಟ್ಟರೆ ಅನುಕೂಲ. ರೋಡ್ ಎಲ್ಲಾಗಿದೆ? ಅಲ್ಲಿ ಮಶಾಣ್ ಅಂದರೆ ಇಲ್ಲಿಂದ ಸ್ಟೇಷನ್ ಹೋಗ್ಲಿ ಕನಕದಾಸ್ ಬಡಾವಣೆಗೆ. ಕನಕದಾಸ್ ಬಡಾವಣೆಗೆ ಅಂದರೆ ನೀವು ಹೇಳೋ ಪ್ರಕಾರ ಕನಕದಾಸ್ ಬಡಾವಣೆ ಹೋಗೋಂಗೆ ಬಸ್ ಮಾಡಬೇಕು. ತಮ್ಮ ಹೆಸರು? ಶ್ರೀದೇವಿ. ಈಗ ಬಸ್ ಸ್ಟಾಪ್ ಎಲ್ಲಿದೆ? ಇಲ್ಲಿ ಇಲ್ಲೇ ಐತ್ರಿ ಬಸ್ ಸ್ಟಾಪ್. ನಿಂತ್ಕೊಳ್ಳೋದಕ್ಕೆ ಸ್ಟಾಪ್ ಇದೆ ರೀ. ಅಲ್ಲ ತಾಯಿ, ಬಸ್ ಸ್ಟ್ಯಾಂಡ್ ಅಂತ ಇರ್ತಲ್ಲ ನಿಂತ್ಕೊಳ್ಳೋದಕ್ಕೆ ಒಂದು. ಇಲ್ಲಿ ಸ್ಟ್ಯಾಂಡ್ ಇಲ್ರಿ. ಅಲ್ಲ ಮಳೆ ಗಿಳೆ ಬಂತು, ಬಿಸಿಲಿದೆ, ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ. ಮಕ್ಕಳು ತಗೊಂಡು ಬಂದಿದ್ರೆ ಇಲ್ರಿ ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟಾಪ್ ಅಂತಿಲ್ಲ. ಇಲ್ಲ. ಮತ್ತೆ ಮಳೆ ಬಂದ್ರೆ ಎಲ್ಲಿ ನೋಡಿ ಹಿಂಗೆ ರೀ. ಅಲ್ಲ ಇದ್ರ ಬಗ್ಗೆ ಯಾರಾದ್ರೂ ಕೇಳಿದ್ರ? ಇಲ್ಲ ಯಾರು ಹೇಳಿಲ್ರಿ. ಯಾರು ಏನು ಇದು ಮಾಡಿಲ್ಲ. ಇದು ವ್ಯವಸ್ಥೆನೇ ಏನೂ ಇಲ್ರಿ. ಮತ್ತೆ ಬಸ್ ಹೆಂಗಿದೆ ಇಲ್ಲಿ? ಬಸ್ ಸೌಕರ್ಯ ಸಾಕಷ್ಟು ಐತಿ. ಬಸ್ ಸೌಕರ್ಯ ಇದೆ, ಬಸ್ ಸ್ಟ್ಯಾಂಡ್ ಅನ್ನೋದಿಲ್ಲ. ಬಸ್ ಸ್ಟ್ಯಾಂಡ್ ಅನ್ನೋದಿಲ್ಲ. ಜನಗಳ ಜೊತೆ ಆಲ್ರೆಡಿ ಬಸ್ ಸ್ಟಾಪ್ ಅಲ್ಲಿ ಕೆಳಗೆ ಐತ್ರಿ. ಬಸ್ ಸ್ಟಾಪ್ ಅಲ್ಲಿ ಐತ್ರಿ, ಅದನ್ನ ಜನ ಯೂಸ್ ಮಾಡ್ತಾ ಇಲ್ಲ. ಗಾಡಿ ಹೊರಸೋಕೆ ಜಾಗ ಇಲ್ರಿ. ಪಬ್ಲಿಕ್ ಇಂದ ತೊಂದರೆ ರೀ. ಅವ್ರು ಇವರೇ ಮಾಡಕತ್ತಾರ ತೊಂದರೆ. ಅಂದ್ರೆ ಗಾಡಿ ಅವ್ರು ಇಲ್ಲಿ ತರ್ತಾರೆ, ಅವ್ರು ಇಲ್ಲಿ ಬರ್ತಾರೆ. ಅಲ್ಲಿ ಹೊರಸೋಕೆ ಜಾಗ ಇಲ್ಲ ಗೌಡ್ರೆ. ಅಲ್ಲಿ ಅದಲ್ರಿ ಮುಂದೆ ಅದನ್ನ ಯಾರಿಗಾರ ಕಂಪೌಂಡ್ ಅದ ಗೌಡ್ರ, ಅದು ಬಿಡಿ ಅದು ಕಂಪೌಂಡ್ ಅದು ಗಾರ್ಡನ್ ಕಂಪೌಂಡ್ ಕಡೆ ಅಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಕೊಟ್ರೆ ಮಾಡಿಕೊಡ್ತಾರೆ ಸರ್. ಡಿಸ್ಟ್ರಿಕ್ಟ್ DC ಅವರು MLA ಅವ್ರು ಮನಸ್ಸು ಹಾಕ್ತಾರೆ. ಬಸ್ ಸ್ಟಾಪ್ ಅಂತೂ ಐತೆ ಸರ್. ಅಲ್ಲಿ ಇವ್ರು ಹೋಗಿ ಅಲ್ಲಿ ಬಸ್ ಅಲ್ಲೇ ತಾರೆ, ಅಲ್ಲೇ ನಿಲ್ಸಿದ್ರೆ ಅಲ್ಲೇ ಹತ್ತಾರೆ ಮಂದಿ. ಈಗ ಇವ್ರು ಯಾರು ಗಮನನೇ ಇಲ್ರಿ ಬಿಜಾಪುರದಾಗ. ಸುಮ್ಮ ಆಂದೆ ಜಾಂದೆ ನೋಡಿ. ನಾವೀಗ ಗಾಂಧಿ ಚೌಕು ಮತ್ತು ಪೋಸ್ಟ್ ಆಫೀಸು, ಆಶ್ರಮ ಮತ್ತು ಜೈಲ್ ದರ್ಗಾ, ಈ ರೋಡ್ ಎಲ್ಲ ಕಡೆ ಬಸ್ ಸ್ಟಾಪ್ ನೋಡಿ ಬಂದೀವಿ ನಾವು. ಎಲ್ಲೂ ಕೂಡ ಒಂದು ಒಳ್ಳೆ ಶೆಲ್ಟರ್ ಇರೋ ಬಸ್ ಇಲ್ಲ, ಬಸ್ ಸ್ಟಾಪ್ ಅನ್ನೋದಿಲ್ಲ. ಜನ ಬಿಸಿಲಲ್ಲಿ ಬಾಣಂತಿಯರು, ವಯಸ್ಸಾದವರು, ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳು ರೋಡ್ ಮೇಲೆ ನಿಂತ್ಕೋತಾರೆ. ಬಿಸಿಲಲ್ಲಿ ಮಳೆನಲ್ಲಿ ಅವ್ರು ನಿಂತ್ಕೊಳ್ಳೋಕೆ ಒಂದು ಪರ್ಟಿಕ್ಯುಲರ್ ಜಾಗ ಅಂತ ಇಲ್ಲ. ನಾನು ಹೇಳೋದೇನೋ ಒಂದು ದೊಡ್ಡ RCC ಬೇಕು ಅಂತಲ್ಲ, ಕೊನೆ ಪಕ್ಷ ಒಂದು ಶೆಲ್ಟರ್ ಮಾಡಿ, ಒಂದು ರೋಡ್ ಸೈಡ್ ಫುಟ್ಪಾತ್ ಮೇಲೆ ಒಂದು ಶೆಲ್ಟರ್ ಮಾಡಿ, ಬಸ್ ಸ್ಟಾಪ್ ಟೈಪ್ ಈಗ ಹೆಂಗಿದೆ ಇದಕ್ಕೆ ಶೋಲಾಪುರ ರೋಡಿಗೆ ಯಾವ ಥರ ಮಾಡಿದ್ದಾರೆ ನೋಡಿರ್ಬೇಕಲ್ಲ ಕ್ಲಿಪ್ಪಲ್ಲಿ ನೀವು. ಆ ಥರ ಒಂದು ಬಸ್ ಸ್ಟಾಪ್ ಎಲ್ಲ ಕಡೆ ಮಾಡಿದ್ರೆ ಜನಗಳು ಅಟ್ಲೀಸ್ಟ್ ಮಳೆ ಬಂದಾಗ ನಿಂತ್ಕೊಳ್ಳೋದಕ್ಕೆ, ಬಿಸಿಲಿಗೆ ನಿಂತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದು ಮಾಡಬೇಕಾದ್ರೆ ಎಲ್ಲರದು ಕರ್ತವ್ಯ. ಇದು ಅಧಿಕಾರಿಗಳು ಹೇಳಿದ್ರೆ ನಾವು ಹೇಳಿದ್ದೀವಿ ಸರ್, ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ, ನಾವು ಮಿನಿಸ್ಟ್ರ್ ಕೂಡ ಹೇಳಿದ್ದೀವಿ, MB ಪಾಟೀಲ್ ಅವ್ರಿಗೆ ಹೇಳಿದ್ದೀವಿ, ಮಕ್ಬೂಲ್ ಬಾಗನ್ ಅವ್ರಿಗೆ ಹೇಳಿದ್ದೀವಿ, ಹರ್ಷ ಶೆಟ್ಟಿ ಅವ್ರಿಗೆ ಹೇಳಿದ್ದೀವಿ, ನಾವು ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದೀವಿ, ನೋಡಬೇಕು ಮಾಡಬೇಕು ಅಂತ ಇದ್ದಾರೆ. ಇದು ಭಾಳ ದೊಡ್ಡ ಸಮಸ್ಯೆ. ನೀವು ನೋಡಿರಬೇಕು, ನೀರಿನ ಸಮಸ್ಯೆ ಆಯಿತು, ಎಲ್ಲರೂ ಎದ್ಬಿಟ್ರು. ಎಲ್ಲ ಗೌರ್ಮೆಂಟಲ್ಲಿ ಏನಿದೆ ಎಲ್ಲರೂ ಎದ್ದು ನಮ್ಮ ಉಸ್ತುವಾರಿ ಮಂತ್ರಿಗಳು ಹೋಗಿ 4 ಕೋಟಿ ಖರ್ಚು ಮಾಡಿ ಬಾವಿಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಅದೇ ಥರವಾಗಿ ಇವತ್ತು ಸಿಟಿ ಬಸ್ ಕೂಡ ನಾಡಿ ಮಿಡಿತ ಪ್ರತಿಯೊಬ್ಬರಿಗೂ ಬೇಕಿದು. ಒಂದು 5-10 ಜನ ಇರೋ ಫ್ಯಾಮಿಲಿ ಆಟೋದಲ್ಲಿ ಹತ್ತೋಕ್ಕಾಗಲ್ಲ. ಅವರ ಕೆಪಾಸಿಟಿ ಯಾರು ದುಡಿಮೆ ಏನಿದೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲರೂ ಆಟೋ ತೊಗೊಳ್ಳಿ ಅಂದರೆ ಆಗಲ್ಲ. ಈಗ ಬಡವರು ಏನು ಮಾಡಬೇಕು, ವಿದ್ಯಾರ್ಥಿಗಳು ಏನು ಮಾಡಬೇಕು ಹೇಳ್ರಿ. ನೀವು ನೋಡಿದರೆ ಇವತ್ತು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಕೇವಲ 4 ಬಸ್ ಇದೆ, ಹುಡುಗರು 5,000 ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮಕ್ಕೆ ಹೋಗೋರು ಇದ್ದಾರೆ, ಅಲ್ಲಿಗೆ ಬಸ್ ಕೂಡ ಒಂದೇ ಒಂದು ಬಸ್ ಬೆಳಗ್ಗೆ ಹೋಗುತ್ತೆ, ಮಧ್ಯಾಹ್ನ ಹೋಗುತ್ತೆ ಅಂತ ಹೇಳಿದ್ರು ಹುಡುಗರು. ಇದಕ್ಕೆಲ್ಲಕ್ಕೂ ಪರಿಹಾರ ಏನಪ್ಪ ಅಂದರೆ, ಒಂದು ಸಾರಿ ಕುಂತ್ಕೊಂಡು ಕಂಟ್ರೋಲರ್ ಆಗಲಿ, ಜನಗಳಾಗಲಿ ಬಂದು ಅವ್ರು ಹೇಳೋ ಪ್ರಕಾರ, ಭವಿ ಸಾಹೇಬ್ರು ಹೇಳೋ ಪ್ರಕಾರ ಜನಗಳು ಬಂದು ನಮ್ಗೆ ಹೇಳಬೇಕು, ನಿಮಗೆ ಸಮಸ್ಯೆ ಇದೆ ಸರ್, ಇಲ್ಲಿ ಬಸ್ಗಳು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಜನ ಬರಲ್ಲ ಸರ್ ನಮ್ಮಲ್ಲಿ, ನಾನು ಏನು ಮಾಡಲಿ ಅಂತಾರೆ ಅವರು. ಇದು ಜನಗಳ ಮಧ್ಯೆ ನಾನು ಏನು ಮಾಡ್ತಿದ್ದೀನಿ ಇವತ್ತಂದರೆ, ನಿಮ್ಮ ಮಧ್ಯೆ ಮತ್ತು ಕಂಟ್ರೋಲರ್ ಆಫೀಸರ್ ಮಧ್ಯೆ ಒಂದು ಬ್ರಿಡ್ಜ್ ಆಗ್ತಾ ಇದ್ದೀನಿ. ನಿಮ್ಮ ಧ್ವನಿನ ನಾನು ತೊಗೊಂಡೋಗಿ ತೋರಿಸ್ತಾ ಇದ್ದೀನಿ, ಕೇಳಿಸ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದ್ದೀನಿ, ನೋಡಿ ಸರ್ ಈ ಅವಶ್ಯಕತೆ ಇದೆ, ಈ ನಗರಕ್ಕೆ ಸಾಯಿ ಪಾರ್ಕ್ಗೆ ಒಂದು ಬಸ್ ಬೇಕು, ಆಶ್ರಮದಿಂದ ಹೆಚ್ಚಾಗಿ ಆದರ್ಶ್ ನಗರಕ್ಕೆ ಬಸ್ ಬೇಕು, ಎಲ್ಲಿ ಬಸ್ ಇಲ್ಲ, ರಾಣಿ ಚೆನ್ನಮ್ಮ ಇದಕ್ಕೆ ಯೂನಿವರ್ಸಿಟಿಗೆ ಒಂದು ಬಸ್ ಬೇಕು, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇನ್ನೂ 2-3 ಬಸ್ ಬೇಕು, ಟೈಮ್ ಸರಿಯಾಗಿ ಬೇಕು. ಇಲ್ಲಿ ಟೈಮ್ ಅನ್ನೋದು ಎಲ್ಲಾದರೂ ಬಸ್ ಸ್ಟಾಪ್ ನೋಡಿದ್ರೆ ನಾವು ಒಂದೂ ಕಡೆ ಬಸ್ ಟೈಮಿಂಗ್ ಅನ್ನೋದಿಲ್ಲ, ಬೋರ್ಡ್ ಇಲ್ಲ. ಅದಕ್ಕೆ ಬೋರ್ಡ್ ಬೇಕು, ಇಲ್ಲ ಬಸ್ ಬರಲಿಲ್ಲ ಅಂತ ಕೇಳೋದಕ್ಕೆ ಒಂದು ಫೋನ್ ನಂಬರ್ ಬೇಕು, ಅದು ಕೂಡ ಎಲ್ಲೂ ಇಲ್ಲ. ಇದನ್ನು ಎಲ್ಲರೂ ಏನಾಗಿದೆ ಇವತ್ತು ಪ್ರತಿಯೊಬ್ಬರು ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಮುಂದೆ ಬರ್ತಾರೆ, ದೊಡ್ಡ ದೊಡ್ಡ ಕಂಪ್ನಿಯವ್ರು ಬರ್ತಾರೆ. ಯಾರಾದರೂ ಮುಂದೆ ಬಂದು ನಾವು ಬಸ್ ಸ್ಟಾಪ್ ಮಾಡಿಸ್ತೀವಿ ಅಂದರೆ
ನಾವು ದೇಣಿಗೆ ಕೊಡ್ತೀವಿ ಅಂದರೆ ಅವ್ರು ತೊಗೊಂಡು ನಾವು ಬಸ್ ಸ್ಟಾಪ್ ಮಾಡಿಸ್ಬೋದು ಅಂತ ನನ್ನ ಅನಿಸಿಕೆ. ಒಂದನೇದು. ಎರಡನೇದು, ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಇಲ್ಲ, ಹಾಗಾಗ್ಬಿಟ್ಟು ಗಾಂಧಿ ಸರ್ಕಲ್ನಲ್ಲಿ ಹಳೆ ಕಾರ್ಪೊರೇಷನ್ನು ಮತ್ತು ಅದ್ರ ಪಕ್ಕದಲ್ಲಿರೋ ಜಾಗ, ಖಾಲಿ ಜಾಗ, ಅದೆರಡು ಖಾಲಿ ಇದೆ, ಅದನ್ನು ನೆಲಸಮ ಮಾಡಿ ಅದನ್ನು ಸಿಟಿ ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ. ಜನಗಳ ಸಂಪರ್ಕ ಭೇಟಿ ಮಾಡಿದಾಗ ಅವ್ರು ಹೇಳಿದ ಅಭಿಪ್ರಾಯ ಒಂದನೇದು. ಎರಡನೇದು, ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಇದೆ, ಅದ್ರ ಹಿಂದ್ಗಡೆಯಿಂದ ಜೋಡುಗುಮ್ಮಟವರೆಗೆ ಖಾಲಿ ಇದೆಯಲ್ಲ ಜಾಗ, ಅದರಲ್ಲಿ 2 ಜಡ್ಜ್ ಮನೆ ಇದೆ. ಆ 2 ಮನೆಗಳನ್ನ ನಾವು ಕೋರ್ಟಿಗೆ ಶಿಫ್ಟ್ ಮಾಡಿಸಿ ಆ ಜಾಗನ ನಾವು ತೊಗೊಂಡು ಅಲ್ಲಿ ಕೂಡ ಸಿಟಿ ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ. ಇದಕ್ಕೆ ಸ್ವಲ್ಪ ಸ್ಪಂದಿಸಬೇಕು ಅಂತ ನನ್ನ ಅನಿಸಿಕೆ. ಮತ್ತು ನಾವು ಇವತ್ತೇನಾಗಿದೆ, ಪ್ರತಿಯೊಂದಕ್ಕೂ ನಾವು ಅವ್ರು ಕೇಳಿ ಇವ್ರು ಕೇಳೋದಕ್ಕಿಂತ ನಾವು ಅಧಿಕಾರಿಗೆ ಹೋಗಿ ಕೇಳಬೇಕು. ಈಗ ನಾವು ಈಗ ತೊಗೊಂಡು ಕ್ಲಿಪ್ಪು ನಿಮ್ಮ ಮುಂದೆ ಪ್ರಾಬ್ಲಮ್ಸ್ ಬಿಟ್ಬಿಡಲ್ಲ. ಇವತ್ತು ನಾವು ಬರೀ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ದಲ್ಲ, ಇನ್ನು ಮೇಲೆ ನಾವು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಅಧಿಕಾರಿಗಳು ಭೇಟಿ ಮಾಡ್ತೀವಿ. ಹರ್ಷ ಶೆಟ್ಟಿಯವ್ರು ಭೇಟಿ ಮಾಡ್ತೀನಿ, ಕಮಿಷನರ್ ಅವ್ರು ಭೇಟಿ ಮಾಡ್ತೀನಿ, ಉಸ್ತುವಾರಿ ಮಂತ್ರಿಗಳು ಭೇಟಿ ಮಾಡ್ತೀನಿ, ಈ ನಗರಸಭೆಯಲ್ಲಿ ಯಾರಿದ್ದಾರೆ ಅಧಿಕಾರಿಗಳು ಅವ್ರಿಗೆ, ಮತ್ತು ಉಸ್ತುವಾರಿ ಮಂತ್ರಿಗೆ, ಮತ್ತು MLA ಅವ್ರಿಗೆ ಎಲ್ಲರೂ ಭೇಟಿ ಮಾಡಿ ಈ ಸಮಸ್ಯೆ ಈ ಥರ ಇದೆ ಸರ್, ಇದಕ್ಕೆ ಯಾವ ಥರ ಪರಿಹಾರ ಕೊಡ್ತೀವಿ ಅಂತ ನಾನು ಕೇಳ್ತೀನಿ ಅವ್ರಿಗೆ. ಅದನ್ನು ತೊಗೊಂಡು ನಿಮ್ಮ ಮುಂದೆ ತೊಗೊಂಡು ಬಂದು ಅದಕ್ಕೊಂದು ಪರಿಹಾರ ದೊರಕಿಸ್ಕೊಡ್ತೀನಿ ಅನ್ನೋ ಭರವಸೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಖ್ಯವಾಗಿ ನಾವು ಈ ಮಾಡ್ತಿರೋ ಕಾರ್ಯಕ್ರಮ ನಿಮಗೋಸ್ಕರ ಮಾಡ್ತಾಯಿದ್ದೀವಿ, ಇದು ನಮಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ. ಇಲ್ಲಿ ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾ ಇದೆ. ಈ ಕಾರ್ಯಕ್ರಮ ಮುಂದುವರಿಸಬೇಕು, ಇದು ಸರಿಯಾಗಿದೆ, ಇದನ್ನು ನೀವು ಫೀಡ್ಬ್ಯಾಕ್ ಕೊಡಬೇಕು ನಮಗೆ. ನೀವು ಫೋನ್ ಮಾಡಬೇಕು, ನಮ್ಗೆ ಹೇಳಬೇಕು, ಇಲ್ಲ ಸರ್ ನೀವು ಮಾಡಿದ ಕಾರ್ಯಕ್ರಮ ಚೆನ್ನಾಗಿದೆ, ಇದನ್ನು ನಡೆಸ್ರಿ, ಇನ್ನೂ ನಮ್ಮಲ್ಲಿ ಇಂಥ ಸಮಸ್ಯೆಗಳಿದೆ ಬರ್ರಿ ನಮ್ಮ ಜೊತೆ ಮಾತಾಡ್ರಿ ಅಂತೇಳಿ ನೀವು ಕರಿಬೇಕು. ಇಲ್ಲೇನಾಗಿದೆ, ಸುಮ್ಮನೆ ನ್ಯೂಸ್ ಅಂತ ಬಂತು ನೋಡಿದ್ರಿ ಸುಮ್ಮನೆ ಬಿಟ್ರಿ ಮುಗೀತು, ಹಿಂಗೆ ಮಾಡಬೇಡ್ರಿ. ಇದು ಬಿ ನ್ಯೂಸ್ ನೇಷನ್ ಏನಿದೆ ಕನ್ನಡ, ನಿಮಗೋಸ್ಕರ ಬಂದಿರೋ ಚಾನಲ್, ನಿಮ್ಮ ಸಮಸ್ಯೆಗಳನ್ನು ಪರಿಹಾರನ ಹುಡ್ಕೋ ಚಾನಲ್. ಹಾಗಾಗ್ಬಿಟ್ಟು ನೀವೆಲ್ಲ ಅದಕ್ಕೆ ಕೋಆಪ್ರೇಟ್ ಮಾಡ್ತೀರಿ, ನನ್ನ ಜೊತೆ ನೀವು ಕೈ ಜೋಡಿಸ್ತೀರಿ. ಪ್ರತಿ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನಾವು ಒಟ್ಟಿಗೆ ಕೂಡಿ ಒಟ್ಟಿಗೆ ಸೇರಿ ಇದು ಪರಿಹಾರ ಹುಡ್ಕೋಣ ಅಂತೇಳಿ ಕೇಳ್ಕೊತಾ ನಿಮ್ಮ ಮುಂದೆ ಮತ್ತೆ ಬರೋ ಒಂದು ನಂಬಿಕೆ ವಿಶ್ವಾಸ ತೋರಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.